ಹಲೋ ನಮಸ್ತೆ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ಇದು ನಮ್ಮನೆ ಟಿವಿಯ ಜನಪ್ರಿಯ ಕಾರ್ಯಕ್ರಮ ಮಾತುಕತೆ ವಿತ್ ಹೆಂಗಸರ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಕರಾವಳಿ ಭಾಗದಲ್ಲಿ ತನ್ನದೇ ಆದ ಹೆಸರನ್ನ ಮೂಡಿಸಿರುವಂತಹ ಹೆಂಗಸರ ಪಂಚಾಯಿತಿ ಎನ್ನುವಂತಹ ಕಾರ್ಯಕ್ರಮದ ಮೂಲಕ ಮನೆ ಮಾತಾಗಿರುವ ಅಕ್ಕು ಪದ್ದು ಸಿದ್ದು ಇವರನ್ನ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ಟು ದ ಸ್ಟೇಜ್ ಅಕ್ಕು ಪದ್ದು ಸಿದ್ದು. ಗೊತ್ತಿದ್ದಾರೆ ನನಗೆ ಗೊತ್ತಿದ್ದ ಭಾಗದ ಕೊಡಿ ನನಗೆ ನಮ್ಮಲ್ಲಿ ಯಾಕೋ ಕುರ್ಚಿ ಗೊತ್ತಿದ್ದಾರೆ ಕುರ್ಚಿ ಗೊತ್ತಿರಲ್ಲ ಇಲ್ಲಿ ನಿಂತ್ಕೊಂಡು ಆಟ ಮಾಡಬೇಕು ಗೊತ್ತಿದ್ದ ಚೆನ್ನಾಗಿ ಕೂರ್ಸಿ ಚೆನ್ನಾಗಿ ಕೂರ್ಸಿ ಅಲ್ಲಿ ಪಾಪ ಅವ್ರು ನಿಂತಿರಲ್ಲ ಅವ್ರು ಕೂರ್ಸಿ ಚೆನ್ನಾಗಿ ಕಲಿಸಿ ಬಂದರು ಅದು ಹೇಳಿ ಚೆನ್ನಾಗಿ ಬೇಕಂದ್ರೆ ಮುಂದೆ ಕೂರ್ಸಿ ಓಡುದಿಲ್ಲ ಗೊತ್ತಬೇಕು ಕೂಡ ಯಾಕ ಪಲ್ಲ ಒಂದು ಮನೆಗಾದ್ರೆ ಸಿಗ್ತಲ್ಲ ಮಾಡಲಾಗಿಲ್ಲ ಮಗ ರಾಗ್ಲೆ ಇದ್ದಲ್ಲ ಆಗಲೇ ಬನ್ನಿ ತಯಾರು ಮಾಡಿ ಹಚ್ಚಿದ್ದು ನೀವು ಸತೀಶನ ರಾಗಲಿ ಒಳಗೆ ಆಯ್ಲ ರಾಜ್ ಬರ್ತದ ವಿಜಯ್ ವಾಕಡಿ ಬೀಜಯ್ಯ ಗೋವಾ ಚಿಕ್ಕಮ್ಮನ ಕೈಯಾರ ತಿಂಗಳ ದೇವ್ರ ಕಡೆ ಕೇಳ್ಕೊಂಡದ್ದು ಬೆಳಕೇರಿ ಮತ್ತೆ ಕುಂದಾಪುಟ್ಟಿಲ್ಲ ಅದು ಮತ್ತೆ ಮನೆ ಬಿಡದ ಒಂದ ಬೋದೇನು ಮಲ್ಲ ಆಯ್ತು ನಮಗೆ ಹೌದಾ ಆಯ್ತು ನಾವು ಅಲ್ಲಿಗೆ ಹಾಕುದು ನಾಳೆ ಬಂದಿಲ್ಲ ಗೊತ್ತಾ ಕೊಟ್ಟಲ್ಲಿ ಒಬ್ಬರು ನಿಮ್ಗೆ ಒಂದೇ ಮನೆಯ ನಾನೀಗ ಕಂಬ ಇತ್ತು ಅದೇ ಕಂಬಲ್ಲ ನೀವು ನಮ್ಮ ಮನೆಗೆ ಬನ್ನಿ ಅವ್ನು ಈಗ ಹೆಂಗೆ ಕೂತದ ಬಂದ ಇಲ್ಲ ಮಾಡಿ ಅಂತ ನಮ್ಮ ಮಾಡಿ ಅದ ಚಂದ ಮುಂದೆ ಮಾಡಿ ಕೆಳಗಿತ್ತಲ್ಲ ಮಗ ಗಂಗಳೆಲ್ಲ ಹೆಣ್ಣು ಒಗ್ಗೆ ಆಯ್ತಾ ಹೆಣ್ಣೆಲ್ಲ ಗಂಗಳು ಒಗ್ಗೆ ಆಯ್ತಾ ಯಾರು ಕೂತ ಸಿಗ್ತಿಲ್ಲ ಅದು ಅವ್ರ ಮಂಡಿ ಕಾಣೋದೇ ಅಂತ ಕೀಸು ಶಾವ್ದೆ ಮೈ ಕಾಣೋದು ಹೇಳಿದ ಹಿಂದಿ ಮಂಡಿ ಕಂದ ಒಂದು ಹಾಡು ಹೇಳೋದು ಈ ಐದಕ್ಕೆ ಗೊತ್ತಿದ್ದೀಗ ಮಾಡ್ಬೋಯ್ತ ಬರ್ತದೆ ಹಾಡೆ ಇಂದಿನ ಹೆಣ್ಗಳ ಕ್ಷತ್ರಿಯರ ಇಂದಿನ ಹೆಣ್ಗಳ ಕ್ಷತ್ರಿಯರ ಭಕ್ತಾರಿ ಮುಲ್ಲೂರ ಕರಿಮೆ ಬಳಿ ಅಲ್ಲ ಗುಂಡಲ್ಲ ಅದೆಂತ ಕೊಡ್ಸಿ ಕಟ್ಟಿ ಒಂದು ಕಾಲು ಬರೋದಿದೆ ಅದೇ ಒಂಗಿ ಬಂದು ಮಾತಾಡ್ತೀವಿ ಅಂತ ಹೇಳಿದ್ರು ಅದೇ ಕುಟ್ಟಿ ಮುಂಬೈ ಫ್ಯಾಕ್ಟರಿ ಕುದಾಪಕ್ಕೆ ಬಂದಾಗಿತ್ತಲ್ಲ ಅಂತ ತಿಳಿಸುತ್ತ ಚೀಟಿ ಮಾಡ್ತಲ್ಲ ಇದ್ಯಾರು ಆಯ್ತಾ ನಾಲ್ಕು ಆಯ್ತಾ ಲಕ್ಷ್ಮೀ ಹಂಗೆ ಆಯ್ತು ಗೊತ್ತಾ ಇಲ್ಲ ಹೌದು ಸರಿ ಮರ್ಯಾದ ಮಾಡ್ತೀಯ ಸಾಂಬಾರ ಯಾಕೆ ಆಗ್ತಾವ್ರೆ ನಾವು ಕೇಳದ್ದ ಅಯ್ಯಪ್ಪ ಮೂಗಾರು ಕಾಣ್ ಮಾಡ್ತೀವಿ ಜೀವ ಬೆಳೆದಲ್ಲ ಮೂಗೆ ಬೆಳೆದಲ್ಲ ಬನ್ನಿ ಬೇಗ ಕಾರ್ಯಕ್ರಮ ಶುರು ಮಾಡ್ಬೇಕಿಲ್ಲಿ ನಮ್ಮ ಚಿಕ್ಕವರೆಲ್ಲ ಒಬ್ಬರು ಕೊಟ್ಟ್ಯಾ ಬನ್ನಿ
ಇದಕ್ಕೆ ಹಿಂಗೆ ಹೌದಾ ನಮ್ಮ ಗೊತ್ತಿಲ್ಲಪ್ಪ ನಾವಿಲ್ಲ ನಾವಿಲ್ಲ ಗಟ್ಟಿ ಕೊಡಿ ಮನೆ ಕಾಣ್ರಿ ಬೈ ಬೈ ಕಾಣ್ತಾ ಹೋಗೋದು ಒಕ್ಕೇರಿಯಾ ಒಕ್ಕರಿಗೆ ನಾಳೆ ಕೊಟ್ಟಿದ್ಯಾ ಬಲಿಗಾರ ಗಟ್ಟಿ ಕೊಡಿಗೆಲ್ಲ ಬಗೆಯಲ್ಲ ಹೌದಾ ಇವ್ರು ಜಾಸ್ತಿ ಇವ್ರು ಹಲ್ಲು ಹೇಳಿದ್ರೆ ಅಂಗಡಿ ಜಾಸ್ತಿ ಇತ್ತು ಅವರಿಗೆ ತುಳುವ ಇಲ್ಲ ಕನ್ನಡ ಬರ್ಬೋದ ಬರ್ತ ಹಂಗಾದ್ರೆ ಬಲೆ ಪಾತ್ರಗ ಕಲ್ಸಲ್ಲ ಹೋಗ್ತೇನೆ ಇಳಿ ಮತ್ತೊಂದು ಅಂದ ಅಂದ ಹೌದಾ ಮಾಡ್ತೇನೆ ಗಂಟೆ ಸುತ್ತದ ಮಂಡಿ ಸುತ್ತದ ಪ್ರಾಣಿ ಹೊಡ್ಬೇಕಪ್ಪ ಅಲ್ಲಿ ಒಳಗೆ ನಾವಿಗೆ ತೊಂದ್ರೆ ಇಲ್ಲ ಅವ್ರು ಗುಡ್ಡು ಕೊಟ್ಟು ಆ ಪ್ರಪಂಚ ಕೊಟ್ಟಾರೆ ಒಂದು ಕೋಡಿ ಹೊಟ್ಕೊಟ್ಟಿಲ್ಲ ಬಿಟ್ಟು ಕೊಟ್ಟಿಲ್ಲ ರಾಮ ಅಯ್ಯೋ ಮೇಡಮ್ ಇಲ್ಲೇ ಯಾಕೆ ಕೂತಿದ್ದೀರಾ ಮೇಲ್ ಕೂತ್ಕೊಳ್ಳಿ ಮೇಲ್ ಕೂತ್ಕೊಳ್ಳಿ ಮೇಲೆಂತ ಹಾಕಿ ಹೇಳ್ತಿದ್ದೆ ನಿನ್ನ ಅಪ್ಪ ಮೇಲ್ ಅಂದ್ರೆ ಮೇಲಲ್ಲ ಮೇಡಮ್ ಇಲ್ಲಿ ನಿಮ್ಗಾಗಿ ಚೇರ್ ಹಾಕಿಲ್ವಾ ಚೇರ್ ಅಲ್ಲಿ ಕೂತ್ಕೊಳ್ಳಿ ಅದಾಕ ನಮ್ದ ನಿಮ್ಗೆ ನೀವು ಮೊದಲೇ ಹೇಳು ನಾನು ಏನ್ ಕಂಡಿದ್ದೆ ಕುಂಡಿ ಬೆಳೀತಮ್ಮ ಕುಚ್ಚಿ ಕಲ್ತ್ಕೊಂಡ್ರೆ ಕುಂಡಿ ಬೆಳೀತಮ್ಮ ಗಾಳದಿಲ್ಲ ಬಚ್ಚಿಟ್ಟು ಇವಳು ಅಂತ ಬಿಡ್ತಾಳ ಎಂತದ ಏನ್ ಮಾಡ್ತಿದ್ದೀರಾ ಟಿವಿ ಅಂತೇನೆ ಟಿವಿ ಗಲಾಸ್ ಎಲ್ಲಿದ್ದಾರೆ ಮೇಡಮ್ ಇಲ್ಲಿ ಕ್ಲಾಸ್ ಇರುದಿಲ್ಲ ಹಾ. ಅಲ್ಲಿ ನೋಡಿ ಕ್ಯಾಮರಾ ಇದೆಯಾ ಹಾ. ಅಲ್ಲಿಂದ ಮತ್ತೆ ಇದು ವಿಡಿಯೋ ಆಗಿ ಟೆಲಿಕಾಸ್ಟ್ ಆಗುದದು ಇದು ಅಡ್ಕಟ್ಟಿ ಟಿವಿಯಾ ಮತ್ತೆ ಅಂತ ಮಾಡ್ತೀಯಲ್ಲ ಮೇಡಮ್ ಏನ್ ಮಾಡ್ತಿದ್ದೀರಾ ನಮ್ಮನೆ ಮಾಯಿ ಟಿವಿ ಹತ್ತು ಮಂದಿ ಕಾಣ್ತದೆ ಗಂಟ ತೊಳ್ದೇನೆ ಮಾಯಿ ಕುಸುಡಿಗೆ ಅಯ್ಯೋ ಮೇಡಮ್ ಇಲ್ಲ ತೊಳೆದ್ರೆ ನಿಮ್ಮ ಮಾಯಿ ಬೀಳುದಿಲ್ಲ ಅಲ್ಲಿ ಮತ್ತೆ ಎದುರು ನಿಂತ ತೊಳ್ಕೋದು ನನ್ನ ಮಾಯ ನಾ ಸಾಕ ನಾಯ ಎದುರು ತೊಳ್ದು ಸುಮ್ಮನೆ ನನ್ನ ಮನೆಗೆ ಕಂಡಿದ್ರಾ ಬೊಂಬೈ ತೊಳಿಕ ನಾನು ನನಗೆ ಗೊತ್ತೇ ಸೀರೆ ಬೇಕು ಅಯ್ಯಪ್ಪ ಈ ಕಾರ್ಯಕ್ರಮದಲ್ಲಿ ಇದೆಲ್ಲ ಏನಿದು ದೇವ್ರಿಗೆ ಸುತ್ತು ಬೇಕು ದೇವ್ರ್ ಬೆಟ್ಟ? ಹಾ ಅದನ್ನ ಯಾಕೆ ಇಲ್ಲಿ ತಂದಿದ್ ನೀವು ಮನೆ ಬರ್ತೀರ ಮನೆ ಕಾಣಿಸ್ರ ಕುರ್ಚ ದೇವ್ರಿಗೆ ಮಾರ್ಕ ತಿಂತಾವ ನಾವು ಹಾಕೋಣ ಅದನ್ನ ಇಟ್ಕೊಂಡು ನಾವು ಅಯ್ಯಪ್ಪ ಅಂತ ಮನೆ ನಿಂತ್ಕೊಳ್ಳಿ ನಾವು ರಾಮ ಸರಿ ಕಾರ್ಯಕ್ರಮ ಶುರು ಮಾಡುವಾಗಂದ್ರೆ ಯಾಕಪ್ಪ ನಂಗಡೆ ಅನ್ನೋದು ಹೋಗ ನಾವು ಕಾಳನ್ ಕಡೆಗಿದ್ದೆ ನಿಂತು ಬೇಡ ಅವಳಾದ ಸುಮ್ಮನೆ ಹಾಗೆ ಹೋದಾಳು ನಾನು ಸುದ್ದಿ ಬಂದ್ರೆ ಕಾಲಾಡಿ ಹಾಕೋ ಮೆಟ್ಟಿ ಜಾಸ್ತಿ ನಾನೇನ್ ಮಾಡಿದೆ ನಿಮ್ಗೆ ಏನಾದ್ರು ಮಾಡಿದ್ರೆ ನನಗೆ ಸುತ್ತ ಕುಕ್ಕಲ್ ಹಯ್ಯ ಕೆಂಪಿ ಕೆಂಪಿ ಮಾಡ್ಕೊ ಬಂದ ಅಯ್ಯಪ್ಪ ರಾಮ ಒಂದು ನಮ್ಮನೆ ಅಯ್ಯೋ ಮೇಡಮ್ ಏನಿದು ಕಾಲ್ ಕೆಳಗೆ ಹಾಕಿ ವಿಡಿಯೋ ಆಗ್ತಿದೆ ಅಲ್ಲಿ ವಿಡಿಯೋ ಅಲ್ಲಿ ಬರ್ಗಿ ಕೂತದ್ದೇ ಮಾಡುದಲ್ಲ ದೊಡ್ಡ ಮಾಡಿ ಯಾಕೆ ಮಾರೆ ನಿಮ್ಮ ಮಾಡ್ತಿರಲ್ಲ ಹೌದು ಓಕೆ ಹಾಗಾದ್ರೆ ಕಾರ್ಯಕ್ರಮ ಶುರು ಮಾಡುವ ಯಾರು ಮಾಡ ಓಕೆ ವೀಕ್ಷಕರೇ ಇವತ್ತಿನ ನಮ್ಮನೆ ಟಿವಿಯ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕರಾವಳಿ ಭಾಗದಲ್ಲಿ ತನ್ನದೇ ಆದ ಹೆಸರನ್ನ ಮೂಡಿಸುವುದರ ಜೊತೆಗೆ ಕರಾವಳಿಯ ಸಂಸ್ಕೃತಿ ಸಂಪ್ರದಾಯವನ್ನ ಇನ್ನೊಂದು ಮಟ್ಟಕ್ಕೆ ಪಸರಿಸಿದಂತಹ ಈ ಮೂವರನ್ನ ಪ್ರೀತಿಪೂರ್ವಕವಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಮೂವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ.
ಮೇಡಮ್ ಏನ್ ಮಾಡ್ತಿದ್ದೀರಾ ನೀವು? ನನ್ನ ಕೈ ಮುಗಿಯೋದಲ್ಲ, ಎದುರುಗಡೆ ಆಡಿಯನ್ಸ್ ಇದ್ದಾರೆ, ಅವ್ರಿಗೆ ಕೈ ಮುಗಿಬೇಕು. ಎದ್ರ ಬರೀ ಅವ್ರನ್ನ ಹಸ್ದರಿದ್ದು ಬೇಸ್ಕೊತಿರ್ತಾರೆ ನಮ್ಗೆ. ನಮ್ಮನ್ಗೇನು ಆಡಿಯನ್ಸ್ ಇರೋರು ನಾವೇನು ಅವ್ರನ್ನ ಹೇಳ್ತಾ ನಮ್ಗೆ ಮೇಡಮ್ ಆಡಿಯನ್ಸ್ ಅಂತ ಹೇಳಿದ್ರೆ ವೀಕ್ಷಕರು. ಹಾ ಅವರೇ. ಅಯ್ಯೋ ಮೇಡಮ್ ಅದನ್ನೆಲ್ಲ ಮಾಡೋದು ಬೇಡ, ಬನ್ನಿ ಕೂತ್ಕೊಳ್ಳಿ. ಓಕೆ, ಇವಾಗ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಹೌದು. ನಮ್ಮ ಆಡಿಯನ್ಸಿಗೆ ಒಂದಿಷ್ಟು ಕುತೂಹಲ ಇದೆ, ನಿಮ್ಮ ಜೀವನ ಮತ್ತು ಜೀವನ ಶೈಲಿ ಇಂಥದ್ರ. ಸೆಕೆ ಶುರು ಆಗ್ತದೆ. ನಾನು ಹಾಗೆ 7-3 ದಿವಸ ಆಯ್ತು ಕುತ್ತ ಕುತ್ತ ಕೂತುದು. ಅದಕ್ಕೆ ಚುಮ್ಮನೆ ಎಣ್ಣೆ ತೊಲ್ಲೊಪ್ಪು ಕಾಯಿ ಕಚ್ಚುಂಡು ಸಮ ಒಚ್ಚುದು ಮನೆ ಹೆಕ್ಕಿ ಗೆರ್ಸ್ಕೊಂಡ್ ಅದನ್ನಾದ್ರೆ ಅರಿಕಲ್ಲಿಗೆ ಗೆರ್ಜಾರ್ ಗೆರ್ಜೆಂಡಿದ್ದಾರೆ ಕುತ್ತ ಅಂದ್ರೆ ಕುತೂಹಲ ಅಂತ. ಕುತೂಹಲ ಕುತೂಹಲ ನಮ್ಮ ವೀಕ್ಷಕರಿಗೆ ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂತ ಕುತೂಹಲ ಇದೆ. ಹಾಗಾಗಿ ನಾನೊಂದಿಷ್ಟು ಪ್ರಶ್ನೆಗಳನ್ನೆಲ್ಲ ಕೇಳ್ತೇನೆ. ಹಾಗಾಗಿ ನೀವು ಸರಿಯಾದಂತ ಉತ್ತರವನ್ನು ನೀಡಬೇಕು, ಸರಿನಾ? ಓಕೆ. ಮೊದಲಿಗೆ ನಿಮ್ಮ ಹೆಸರಿನ ಜೊತೆ ನಿಮ್ಮ ಪರಿಚಯವನ್ನ ನಮ್ಮ ಆಡಿಯನ್ಸ್ಗೆ ಮಾಡ್ಕೊಳ್ಳಿ. ಆಗ ದಪ್ಪಾತಿ ಕಬ್ಬಿನ ಗದೆ ನೋಡಿ ಒಂದಂಗೆ ಇತ್ತು ಬರತ್ಯ ಈಗ ಹೊಸ್ರೆ ಅಂತ ಟಿವಿ ಬಂದ್ಕೊಂಡು ನಮ್ಮ ಹೊತ್ತು ಆಗ ನಮ್ಮ ಮೊಸರು ಹೇಳಿ ಕರ್ತೆ ಕಾಣೋದೇ ಒಂದು ಬೀದಿ ಕೂತ್ರೆ ನಮ್ಗೆ ಮೊಸರು ಬರ್ತಂತ ಸರಿ ಸಾಯಿ ನೀವು ಹೇಳುದಿಲ್ಲ ಹಾಗಾದ್ರೆ? ಬೇಕಾದ್ರೆ ಹೇಳ್ಕೊ. ಆಯ್ತು ಸರಿ ಬಿಡಿ, ನಾನೇ ಹೇಳ್ತೀನಿ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಅಕ್ಕು ಅಕ್ಕ, ಪದ್ದು ಅಕ್ಕ, ಸಿದ್ದು ಅಕ್ಕ. ಯಾರ ಅಕ್ಕಂಬ್ರ ಮೇಡಮ್ ಅಕ್ಕ ಕೇಳಿದ್ದಲ್ಲ, ಅಕ್ಕ ಅಕ್ಕ ಅಂದ್ರೆ ಸಿಸ್ಟರ್. ಮಿಡಿಬೇಡ ಇಡಿಬ್ಯಾಡ ಆಸ್ಪತ್ರೆದಾಗ ಇರ್ತಿದ್ದಾರೆ ಅವ್ರು ನಾವಲ್ಲ. ಓಕೆ, ಇವಾಗ ನಾನು ಒಂದಿಷ್ಟು ಪ್ರಶ್ನೆಗಳನ್ನೆಲ್ಲ ಕೇಳ್ತೇನೆ, ಅದೆಲ್ಲದಕ್ಕೂ ಸಹ ಸರಿಯಾದಂತ ಉತ್ತರವನ್ನ ನೀಡಬೇಕು ನೀವು, ಸರಿನಾ? ಒಟ್ರಾಶಿಯಲ್ಲ ಉತ್ತರ ನೀಡ್ಲಿಕ್ಕಿಲ್ಲ, ಆಯ್ತಾ? ಓಕೆ, ಮೊದಲಿಗೆ ನೀವು ಹುಟ್ಟಿದ್ದು ಆ ಬಿತ್ತಿನ ಬಂದಾಗ ಹಾಗಲ್ಲ. ಹಾಗಲ್ಲ ನಾ ಹೇಳ್ತೀನಿ ತಗೊಂಡ ನಾನು ನೀ ಕಂಡಿದ್ಯಾ ಅಲ್ಲ ನಾನು ಅಪ್ಪಿ ಮಾಡ ತರ್ಕೊಂಡ ನೀನ ಅದಕ್ಕೆ ಬರ್ಸಂಗಲ್ಲ. ಮೇಡಮ್ ಹುಟ್ಟಿದ ತಾರೀಕು ತಾರೀಖ ನಾನು ಕೋಟೇಶ್ವರ ಕೊಡಿಯಪ್ಪ ಪಾಟಿ. ನೀವು? ನಾ ಸಾಸನ್ ಸಂಗಿ ಮೊನ್ನೆ ಮೊನ್ನೆ ಹುಟ್ಟಿಸ್ಬೇಕಲ್ಲ ನಾನು ಭೂತ್ಮವ್ವ ಮೊದಲು ಅದರಿ ನೀವು? ನಾನು ಸಾವಿರದ ಹಬ್ಬವಾಗಿ 8 ದಿನ ಮ್ಯಾಲ ಹಬ್ಬ ಪಟ್ನ 12 ದಿನದವರೆಗೂ ಹೊಟ್ಟನೋವು ತಿಂದು ದೊಡ್ಡ ಹೊಟ್ಟನೋವು ಸಣ್ಣ ಹೊಟ್ಟನೋವು ತಿಂದು 15 ದಿನಕ್ಕೆ ಸಂಖ್ಯೆ ಆಯ್ತು. ಹೌದಾ? ನನ್ನ ಅಪ್ಪಿ ಹೇಳಕ್ ಕೇಳಿದ್ದೀನಿ ನಾನು. ಹೌದ್ ಕಡೆ ಇವಳು ಆಫೀಸ್ ಸರಿ ಹಬ್ಬಕ್ಕೂ ಅರ್ಧ ಜಿಲೇಬಿ ಮತ್ತು ಸಿಹಿ ಕಡಿತಿದ್ದ ಪಾಟಿ ನಾವು ಶುರು ಮ್ಯಾಗೇನು ಇವಳು ಹೆಣ್ಮಕ್ಕಳಲ್ಲ. ಹುಟ್ಟಿದ ಸ್ಥಳ? ಹೊಟ್ಟೆ ಯೂಟ್ಯೂಬ್ ನಾವಿದ್ದು ಗಂಟಿಯರ ನಾನು ಮನೆ ಜಗ್ಲಿ ಮೇಲೆ ಹೋಗ್ತಾರೆ. ನೀವು? ನಾನು ನಮ್ಮ ಒಡೆ ರುದ್ದಿನ ಮಗ ಪಟ್ನೋ ಶುರುವಾಗ್ತದೆ ನಡಿ ಕಡಿಕಾಗಿ ಮನೆ ಕಡತ್ತೆ ಒಳ್ಳೆ ಹೆತ್ತದಪ್ಪಿ ಅಲ್ಲೇ ಹೆತ್ತದ ಒಂದ್ ಕಡೆ ಬದಿ ಇನ್ನೊಂದ್ಸತ ಕೊಂಡಿ ಮುಚ್ಚಿಗೆ ಹೋಗ್ತಾ ಇದ್ದೀವಿ. ಯಾಕೆ? ಓ ಕರಿ 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 ಮಾಡ ಬುಟ್ಟಿ ಹೆಕ್ಕೊಂಡು ಕಣಗಿದ್ದಾರ ಹೊತ್ತು ನೀನು ಬಚ್ಕೊಳತ್ತಂದ್ರೆ ಹೇಳಿ ಕೊಂಡಿ ಮುಚ್ಚತ್ತ ಕಾಯ್ಕೊಬೇಕಂತ ಒಂದು ಒಟ್ಟು ಕಾಣೆ ಹೀಗೆ ಕಡೆ ಆಯ್ತಂದು ಮೆಟ್ಟದ್ದು ಸರಿ, ಓಕೆ. ಅಂದಾಗೆ ಬಾಲ್ಯ? ಹೇಗಾಗ್ತಾಂತ್ಯ ಬಾಲ್ಯಕ್ಕೆ ನಾವೇನು ಮಗನ? ಅಯ್ಯೋ ಮೇಡಮ್ ಹಾಗಲ್ಲ, ಬಾಲ್ಯ ಅಂತ ಹೇಳಿದ್ರೆ ಚಿಕ್ಕವರು ಇರುವಾಗ. ಮತ್ತೆ ಊಟ ಸುರಿಗೆ ಹೆಂಗಿರ್ತಾರ ಬಂಡ? ಹಾಗಲ್ಲ ಮೇಡಮ್, ನೀವು ಚಿಕ್ಕವರಿರುವಾಗ ಕಳ್ಕೊಂಡಿದ್ದೇನಾದ್ರು? ಅಂದ್ರೆ ಆ ಕಡೆಗೆ ನಾಳೆ ಪಾವಣಿಕ ಅಲ್ಲದನ್ನ ನನ್ನ ಅಪ್ಪಿ ಒಂದು 8 ಅಡಿ ಕೊಟ್ಟು ಶಾಂತಿ ಕಳ್ಸತ್ತಂದ್ರೆ ಒಂದು ಮಾತಾಡಿ ಕಳದ್ರೆ ಇಂತಿಗೂ ನನಗೆ ಸಿಕ್ಕಿಲ್ಲ ಇಲ್ಲಪ್ಪ ಸಮ ಈಗಳು ಹಂಗೆ ಒಂದು 10 ಜನ ಹೊಟ್ಟೆ ಕರಿಲ್ಲ 4 ಅಣಿ ಬೀಸಡಿ ಮಾತಾಡ್ಗಳಿಗೆ ಮಾಡುದು. ಅಲ್ಲ ನಿಮ್ದು ಕಳೆದಿದ್ದಂದ್ರೆ ಅದೇ ನಾಲ್ಕನೇನಾ? ಅಲ್ಲ ನಾನು ಕುಡಿ ಅಂಡಿ ಅದು ಹೋಯ್ತಾ ನನ್ನ ಮಾರ್ಕೆಟ್ ಬಂದು ಕಾಲೊಂದು ಆಯ್ತು ಸರಿ ಬಿಡಿ. ಅಂದಾಗೆ ಎಜುಕೇಶನ್? ಅದು 3ಕ್ಕೆ 3 ಆಯ್ತು. ಆಯ್ತಾ? ಮೊದಲೇ ಟೀಚರ್ ಇತ್ತಲ್ಲ
ಮೊದಲು ಶಾಲೆ ಜಂಡ ತಗೋಣ ಆ ಮಿಡಿ ಬೈಕ್ ಕೈಲ ಅವಳೆಲ್ಲ ಒಕ್ಕಿ ಮೇಲೆ ಒಕ್ಕಿಚಿಲ್ಲ ಅವಳು ಕೈಗಳಕ ತಕ್ಕ ಪ್ರಾಕ್ಟಿಕಲ್ ಮತ್ತೊಂದು 2 ಸಲ ಅಲ್ಲಿ ಆಸ್ಪತ್ರೆಗೆ ಹೋಗಿ ತಗೋಣ ಆ ಮಿಡಿ ಬೈ ಇರಲಿಲ್ಲ ನಾಡಿ ಮೇಲೆ ಕೊಟ್ಟ ನಮ್ಗೆ ಅವಳಿಗೆ ಮೇಡಮ್ ಇಂಜೆಕ್ಷನ್ ಅಲ್ಲ ಎಜುಕೇಶನ್ ಅಂದ್ರೆ ಶಿಕ್ಷಣ ಶಾಲೆ ಅದೇ ಶಾಲೆ ನೀವು ಶಾಲೆಗೆ ಹೋಗಿದ್ರಾ ಹೌದಾ ಎಷ್ಟನೇ ತರಗತಿ ನಾನು ಸುಮಾರು 15ನೇ ಕ್ಲಾಸ್ ಗಂಟ ಹೋಗಿ 15ನೇ ಕ್ಲಾಸ್ ಹಾ ಅಂದ್ರೆ ಡಿಗ್ರಿ ಹಾಗಂದ್ರೆ ಡಿಗ್ರಿಯಾ ಡಿಗ್ರಿ ಅಲ್ಲ ಡಿಗ್ರಿ ಹಾಯ್ ಅಷ್ಟು ಹೋಗಿದ್ರ ಹೌದು ನಿಮ್ಮನ್ನ ನೋಡಿದ್ರೆ ಆಗ ಅನ್ಸುದಿಲ್ಲ ಡಿಗ್ರಿ ಹೋದವರೆಲ್ಲ ಪುಸ್ತಕ ಅಡ್ಗೆ ಹಾಕೊಂಡು ಹೊಂದ್ಕೊಂಡಿರ್ತಾರ ತೊಂದರೆ ಬಗ್ಗೆ ಗೊತ್ತಾಗ್ತದೆ ಹೌದು 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 ನೀವು ಏನಕ್ಕೆ ಡಿಗ್ರಿ ತನಕ ಹೋಗಿದ್ದು ನನ್ನ ಮಗ ಡಿಗ್ರಿ ವಾಪಸ್ ಆಗಿ ದಸ್ತ ತಪ್ಪ ಮೇಡಮ್ ದಸ್ಕತ್ ಹಾಕ್ಲಿಕ್ಕೆ ಹೋಗಿದ್ದೆ ಕೇಳಿದ್ದಲ್ಲ ನಾನು ಮತ್ತೊಂದು ಪುಸ್ತಕ ತಪ್ಪ ಅಂತಲ್ಲ ಹಾಗಲ್ಲ ಹಾ. 1 2 3 4 2 3 4 ಕೂಡ ನಾನು ಹಾಕಲ್ಲ ಬನ್ನಿ ಮಾತಾಡ್ ಪುಡ್ಸ ಪುಡ್ಸ ಮನೆಗೆ ಬದಲು ಸಾಲಿ ಬಂದು ದಸ್ತ ಹಾಕತ್ತಾ ಹೌದಾ ಊರ್ನೆಲ್ಲ ಕರ್ಕೊಂಡು ಏನ್ ಕಾರ್ಯಕ್ರಮ ಮಾಡೋದು ಮೇಡಮ್ ನೀವು ಶಾಲೆಗೆ ಹೋಗಿದ್ರಾ ಬಾಲ್ವಾಡಿ ಬಾಲಡಿ ಹೋಗಿದ್ರಾ ಏನಕ್ಕೆ ಅಂತ ಕಂಡು ನನ್ನ ಮಗಳು ಬಸ್ರಂಗೆ ಬಾಲ್ವಾಡಿ ಎಲ್ಲ ಕೊಡ್ತಾರೆ ಇದೆಲ್ಲ ತಪ್ಪಾಗ್ತದೆ ಬಾಣ ತಿನ್ಕೊಳ್ತಿ ಕೊಡೋದಲ್ಲ ಇಲ್ಲಪ್ಪ ಗಾಳಿ ಓದ್ಲಿಕ್ಕೆ ಹೋಗಿದ್ದಲ್ವಾ ನೀವು ಓದ್ಕಂತಿಲ್ಲ ಚಾರ್ ಕೊಟ್ಟು ಟೀಚರ್ ಓದಿರಲ್ಲ ಟೀಚರಿಗೆ ಓದಿ ಬಂದ್ರೆ ಸಾಕಾಗ ಒಂದೇ ಬಸ್ ಬರ್ಕ ಇಲ್ಲ ಸುಮ್ಮನೆ ಕೊಡುದು ಒಂದು ಕೈ ಚೀಲ ತುಂಬ ಬಂದ್ರೆ ಸರಿ ನೀವು ಶಾಲೆಗೆ ಹೋಗಿದ್ರಾ ನಾನಾ ಹಾ ನಾ ಈಗಳು ಆತ್ನಪ್ಪ ಈಗಲೂ ಹತ್ರ ವೆರಿ ಗುಡ್ ಯಾವ ಶಾಲೆಗೆ ಕೇಳ್ತನಲ್ಲ ಯಾವ ಶಾಲೆಗೆ ಹೋಗಿದ್ದು ನಾನಾ ಹಾ ಆತ ಸರಿ ಆಚೆ ಸರಿ ಹಾ ಅಲ್ಲಿಗೆ ಏನಕ್ಕೆ ಹೋಗಿದ್ದು ಅಲ್ಲಿಗೆ ಅಂತ ಕೇಳ್ರ ಕತ್ತಿ ಬಾಯಿ ಕಳ್ಸು ಶಾಲೆಗೆ ಹೋಗ್ಲಿಲ್ಲ ನೀವು ಎರಡು ಹಂಗೆ ಮಾರೇನೆ ಅದ್ರ ಮಕ್ಕಳ ಬಾಯಿ ಕಳ್ತ್ರಿ ಇದನ್ನ ಕತ್ತಿ ಬಾಯಿ ಕಳ್ತ್ರು ಅಷ್ಟೇ ಸಾಲಿ ಆಯ್ತಲ್ಲ ಅಷ್ಟೇ ಇಲ್ಲಿ ಬೇಕಾ ಸಾಲಿ ಅಲ್ಲ ನಾವು ಯಾವ ಸಾಲಿಯವ್ರ ಮನೆ ಕಣ್ಕು ಹೋಗಿ ಅವನಲ್ಲಿ ಯೂಸ್ ಮಾಡ್ಲಿಕ್ಕಿಲ್ಲ ಯಾರು ಹಲೋ 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 ಮಾತಾಡಿ ಮರ ಯಾಕಿಲ್ಲ ನಾನು ಯಾರು ಕೇಳಿ ಯಾರು? ದೀಪಗಳು ನಟೋಟಿಲ್ಲ ಹಲೋ ಯಾರ ಮಾತಾಡಿ ಏನ್ ಬಾಯ್ ಸನ್ನಿ ನಿಂತ್ಕೊ ಮೇಲೆ ಈ ಮೇಲೆ ನಿಂತ್ಕೊ ಮರ ನಟೋಟಿಲ್ಲ ಅಲ್ಲ ಮೇಲೆಲ್ಲ ಹತ್ಲಿಕ್ಕಿಲ್ಲ ಮೇಡಮ್ ಅಲ್ಲಿ ಮೇಲೆಲ್ಲ ಹತ್ಲಿಕ್ಕಿಲ್ಲ ನೀವು ಹಲೋ ನೆಟೋಟಿಲ್ಲ ಯಾರ ಹಲೋ ಓ ಎಂತ ಅಂಗಡಿ ಒಟ್ಟು ಮಾರಪ್ಪ ಯಾಕ ಇದೆ ಹಲೋ ಯಾರು ಹಾ ಹಲೋ ಅಂತ ಕೆಂತ ಮುಂದೆ ಮಾತಾಡಿ ಅಪ್ಪು ಹಾ ಹಾ ಕೆಂತ ಅಪ್ಪನ ಸುತ್ತ ನಟೋಟಿಲ್ಲ ಹಾ ಕೆಂತ ನಾ ಟಿವಿಯಾಗಿದ್ದೆ ನಾನು ಇದ್ದೇನೆ ಹೇಳು ಹಾ ಹಾ ಇದ್ದ ಹೌದು 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 ಯಾರಪ್ಪ ಯಾರ ರಿಕ್ಷಾ ಸುರೇಶ್ನ ನಮ್ದು ಐಲಗಡೆ ಇನ್ನು ಸುಮಾರು ಹೊತ್ತಿತ್ತ ನಮ್ಮನೆ ತೋಡಮ್ ಅನ್ಕೊಂಡಿರ ಅಲ್ಲ ಮನೆ ನಿನ್ ರಿಕ್ಷಾ ಹೋಗ್ತಿಲ್ಲ ರಸ್ತೆ ಹೆಂಗಲ್ದ ಮತ್ತೆ ಅವ್ರು ತೋಡಮ್ ಅಂದ್ರೆ ನಿಂಗೇನು ಪಾತ್ರ ನೀವು ಒಂದು ಕೆಲಸ ಮಾಡ ನಿಮ್ಮ ತೋಲಿದ್ರು ವಯಸ್ಸಿಗೆ ಒಂದು ಸಿಕ್ಕುವ ಬರೀ ಹೊತ್ತಿಗೆ ನಾನು ನಿಮ್ಮ ಅನ್ಕೊಂಡಿರ ಅಲ್ಲ ಅಲ್ಲ ತಾರಿ ಬರ ಸಮಯ ಸ್ವಿಚ್ ಆಫ್ ಆಯ್ತು ಮಾತಾಡುದಿಲ್ಲ ಗುರೇಶ ಮಗ ನನ್ನ ಮಾಯ ಹೇಳಿದ್ರು ಮಳೆ ಬಂದದ ಎದವ್ರೆ ಮಳೆ ತುಂಬಾ ನೀರು ಹೊಡ್ತಾನೆ ಮಗ ಸುರೇಶ ಅಲ್ಲಿ ಹೊಳಿ ಗುಡ್ಡಲ್ಲಿ ಯಾರು ಇದ್ರೆ ಆಚೆ ಯಾರು ಇಲ್ಲ ಮಗ ಒಂದು 50 ರೂಪಾಯಿ ಕೊಡ್ತೀವಿ ಆಕ್ಸಿಡೆಂಟ್ ಹೊಳಿ ಕೂಡ ಮೇಡಮ್ ಈಗ ನೀವು ಹಾಗೆ ಲೈವ್ ಅಲ್ಲ ಹೇಳಿದ್ರೆ ನಿಮ್ಗೆ ಮತ್ತೆ ಕೇಸ್ ಆಗುದಿಲ್ವಾ ನಿಮ್ಮ ಮೇಲೆ ಎಲ್ರಿಗೂ ಗೊತ್ತಾಗಲ್ಲ ನನಗೇನ ಆಮೇಲೆ 25 ರೂಪಾಯಿ ಕೊಟ್ಟಲ್ಲ ನಾವು ದುಡ್ಡು ಅವನೇ ಯಾರಿಗಾರು ಗೊತ್ತಾಯ್ತಾ ಅಲ್ಲಿ ಕಳ್ಸಿ ಆಚೆ ಓಕೆ
ಅಂದಾಗೆ ನಿಮ್ಮ ಉದ್ಯೋಗ ಇವಾಗ ಹೊತ್ತಾರು ಹೌದಾಯ್ತದ ಉದ್ದು ಕೇಳುದ ನೆಲಗಡ್ಲಿ ಕೇಳುದ ಅವಡಿ ಕೊಯ್ದ ನಟ್ಟಿ ಎಲ್ಲ ಮಾಡಿ ಹಾ ಮರಕ್ಕೆ ಕಾಯಿ ಕೊಡ್ತೀವಿ ಕಾಯಿ ಕೊಯ್ತೀರಾ? ಹಾ ಒಟ್ಟು ಆಯ್ತು ಅಂತ ಹೇಳಿದ್ರೆ ಆ ಚಿಕ್ಕ ಮನೆಯವ್ರಿಗೆ ಯಾಜ ಮಾಡೋದು ಜಗಳ ಯಾಜ ಅದನ್ನು ಮಾಡ್ತೀರಾ? ನಾನು ಮತ್ತೆ ಇವಾಗ ರಟ್ಟಿ ಹಿಡ್ಕೊಂಡು ಓಡ್ಕೊಂಡು ಸೊಟ್ಕೊಂಡು ದುಡ್ಡು ಕೊಟ್ಟು ಕರ್ಸ್ರು ನಮ್ಮನ್ನ ಯಾಜ ಮಾಡ್ತಾರೆ ನಿಮ್ಮ ಜನ ನೋಡಿದ್ರೆ ಗೊತ್ತಾಗತ್ತೆ ಬಿಡಿ. ಗೊತ್ತಾಯ್ತು ಎಲ್ಲರಿಗೂ ಆಗ ಯಾರು ಗೊತ್ತಿಲ್ಲ ನಮ್ಗೆ ಯಾಜಕ್ಕೆ ಹೆಂಗಸರು ಎಲ್ಲದ್ರಾಗೂ ಮುಂದೆ ಈಗ ಓಕೆ ಮದುವೆ ಮದುವೆ ಇಲ್ಲ ಏನ ಮದುವೆ ಇಲ್ಲ ಮೇಡಮ್ ಏನ್ ಹೇಳ್ತಿದ್ದೀರಾ? ಈಗಷ್ಟೇ ಹೇಳಿದ್ರಿ ಮಗ ಡಿಗ್ರಿಗೆ ಹೋಗ್ತಾನೆ ಅಂತ ಹೇಳಿ. ಮಗ ಡಿಗ್ರಿ ಹಾಕ ಗೊತ್ತಿದ್ರ ಮೇಲೆ ಮದುವೆ ಆಯ್ತಕ್ಕೆ ಅಂದಿಲ್ಲ ಅವನು ಗಾಳಿ ಹಾರ್ಕ ಬಂದಿದ್ದ ಅಲ್ಲ ಕೊಡಿನ ಗಾಳಿ ಹಿಡಿದವಳು ಅಯ್ಯೋ ಎಲ್ಲಿ ಹಣ ಬರಲ್ಲ ಸರಿ ಮೇಡಮ್, ಅಂದಾಗೆ ನಿಮ್ಮ ಕುತ್ತಿಗೆಯಲ್ಲಿರೋದು ಇದ ಹಾ, ಇದು ಕರಿಮಣಿ ನಿಮ್ಮ ಕುತ್ತಿಗೆಯಲ್ಲಿರೋದು ಇದು ಹೆರ್ಮಣಿ ಬಾ ಹೇಳ್ಬೇಡಿ ಕಾಯಿ ಕಾಯಿ ಮಾಡೋದು ಬಾ ಅದು ಕೊಂಡಂಗೆ ಅಂತ ಬೊಂಬಾದಕ್ಕೆ ಹೋಗ್ತಾ ಅಂತ ಇಡ್ಲಿ ಗಿಣವ ನಿಲ್ಸ್ಕೊಂಡಿದ್ಯಾ ಎಲ್ಲ ಕಡೆ ನಿಮ್ಮದೆಲ್ಲ ಮದುವೆ ಆಯ್ತು ಅಂತ ಕೊರ್ಲಿಗೆ ಅಂತ ಗಂಟೆ ಮಾಡ್ಕೊಂಡ್ಬಿಟ್ಟಿದ್ದ ಇದು ಯಾವ ಬಂದದ್ದು ಹೌದು ಬಿರಿಯಾನಿ ಸರಿ. ಅಂದಾಗೆ ನಿಮ್ಮ ತಲೆಯಲ್ಲಿ ಅಷ್ಟೊಂದು ಇದೆಯಲ್ಲ ಹೂವು, ಅದು ಅಲ್ಲ ಈಗ ಓ ಇದು ಕೆಳಗಿತ್ತ ಇದು ಮುಸುಂಬ್ರಿ ಹಣ್ಣು ಅಲ್ಲೇ ಮೇಲಿದು ದಾಳಿಂಬೆ ಹಣ್ಣು ಇದು ಪಲ ಮೇಲಕ್ಕಾಣ ಇದು ದ್ರಾಕ್ಷಿ ಹಣ್ಣು ಯಾ ಮಗನ ಮನೆಗಿಂತ ದಾಡ್ಕೊಂಡು ಹೇಳ್ಸಿ ಹಾಕಿದ್ವಿ ಮುಡ್ಕೊಂಡ್ರೆ ಬಾಡಿ ಹಿಂದಕ್ಕೆ ಕೇಳಿಸ್ತಾ ಗೊತ್ತ ನಾನು ಹಂಗೆ ಬೆಚ್ಚಿ ಮಾಡಿ ನಿನ್ನ ಕಣ್ಣ ಏನು ಗೊತ್ತಲ್ಲಿ ಚೂಡಿ ಹೋಗುತ್ತಾ ಇದು ಪೂರ ಕಣ್ಕೊಂಡಿದ್ದು ಪೂರ ಹೆಣ್ಣ ಮಣ್ಣ ಅಂತ ಹೇಳ್ಕೊಳ್ಳಿದೆ ಬುದ್ಧಿಗೆ ಅಡಗುತ್ತಾ ಹಾಗಲ್ಲ ಮೇಡಮ್, ಹಾಗಲ್ಲ. ಇವಾಗ ನೋಡಿ ಯಾರು ಸಹ ಅಷ್ಟೊಂದು ಹೂವು ಮುಡಿಯುವುದಿಲ್ಲ, ಇಷ್ಟು ದೊಡ್ಡ ಕರಿಮಣಿ ಹಾಕೋದಿಲ್ಲ. ಅದಕ್ಕೋಸ್ಕರ ಅಷ್ಟೊಂದು ಬಳೆನ ಇದು ಕೈಯಲ್ಲಿ ಇಷ್ಟೊಂದು ಬಳೆ ಹಾಕಿದ್ದೀರಾ? ಹೌದು ಹಾಕಿ ಯಾಕೆ? ಯಾಕಂದ್ರೆ ಕಾಯಿ ಹಾಕೋತಿಲ್ಲ ಅದಕ್ಕೆ ಹೊಟ್ಟೆಗೆ ಹಿಟ್ಟು ಕೂತಿರೋ ಬಾಯಿ ತಗ್ಗ ಕಾಯಿ ಬೇಕಾಗಿಲ್ಲ ನೋಡಿ ಕೈಗೆ ಹಾಕೊಂಡಾರ ಹಾಗಲ್ಲ ಮೇಡಮ್, ಮತ್ತೆ ನಾನು ನೋಡಿ ಹಾಕೊಂಡು ಮ್ಯಾಗ ನೀವು ಯಾಕೆ ಇಷ್ಟು ಜೋರು ಆಗ್ತೀರಾ? ಕಸಗಿಡದು ಬೇಡ ನಮ್ಗೆ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನೆಲ್ಲ ಕೇಳಿ ಅಂತ ಹೇಳಿ. ಕಾಲ ಆಯ್ತು ಕಡ ನನ್ನ ಆಯ್ತು ವಾದ ಆಯ್ತು ಪುನಃ ಮಾಡೋದೇ ಅಂತ ಜೋರ್ ಆಗ್ಬೇಡಿ ಅಂತ ಹೇಳಿ ಹೇಳಿದ್ದು, ಕೂಲ್ ಆಗಿ. ಚಪ್ಪೆ ಚಪ್ಪಿ. ಓಕೆ, ಈಗ ನಮ್ಮ ವೀಕ್ಷಕರಿಗೆ ಒಂದಿಷ್ಟು ಕುತೂಹಲ ಇದೆ, ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು, ನಿಮ್ಮ ಮನೆ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು ಅಂತ ಹೇಳಿ. ಹಾಗಾಗಿ ನಿಮ್ಮ ಮನೆ ಬಗ್ಗೆ ಹೇಳುವುದಾದ್ರೆ? ಮನೆ ಮೊದಲಿಗೆ ತಕ್ಕ ಬಂದು ಮಾತನಾಡಿ ಊಟ ಕೊಡುದಲ್ಲ ಸಾಬಲ್ಲದೆ ನಾನು ಬಗ್ಗೆ ಅಂತ ಹೇಳೋದು ಮಗ ಮನೀಗ ಮಾಡಿ ಪೂರ ಹೋಗ್ತಾನೆ ಬಂಚು ರೀಪು ಪಕಾಸಿ ಎಲ್ಲ ಹೋಗಿ ಒಂದೇ ಒಂದು ಮಳೆ ಬರ್ತಾರಿಲ್ಲ ಇಡೀ ಮನೆ ತುಂಬ ಲಾಟಿ ತಟ್ಟಿ ಗೈಟಿ ಗಿಡಗಳು ಚೊರ್ಗಿ ಚೊಂಬು ಪೂರ ಹೊತ್ತಿಗೆ ಯಾಕೆ ಮಳೆ ನೀರು ತುಂಬಲೇ ಮಾಡಿ ಹಾಗೆ ಕೇಳಿದ್ದಲ್ಲ ನಾನು. ಅಂದ್ರೆ ಮನೆ ಬಗ್ಗೆ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತೀರಾ? ನಾ ಹೋಗ್ತೀವಿ ನಾ ಹಸಿ ಮಾಡಿದ್ವಿ ಮಾಡಿ ಮುಖ ಮೇಲೆ ಪಕ್ಕ ಕೊಡ್ತಾರ ನೀ ರಾತ್ರಿ ಬಹುಶ ಮಾರನ ಕಡೆ ಮಂದ ಅಂತೇನು ನಮ್ಮ ಮನೆಗೆ ಒಳಸ್ಕೊಂಡು ಹುಡ್ಕಂದು ಶೆಟ್ಟು ತೊಗೊಂಡು ಆರೋದು ಹೋದ್ರ ಮನೆಗೆ ಆರೋದು ಬಂದ್ರ ಮನೆಗೆ ಕಾಮ್ದು ನಮ್ಮ ಮನೆ ಮಾಡಿ ಎಲ್ಲ ಸಾಮಾನು ನೀ ಕಳ್ಸಿನೇ ಮೀಸ್ ರಾತ್ರಿ ಹಾಗಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಯೋಗ ಏನಾದ್ರು ಮಾಡ್ತೀರಾ? ಮೋದಿ ಆದ್ಮೇಲೆ ಯೋಗ ಮಾಡಿ ಹೊತ್ತಿ ಕೊಡಿಸ್ಬಲ್ಲ ಯೋಗ ಮೋನ ಮಾರ್ಯಾರ ಬೆಳಗಾವಿ ಹೇಳುವಂಗೆ ಇಂತಿಂತ ವಾಯ್ದು ಚೆಂಡು ಬಂದು ಕಾಯಿ ಮನೆ ಕುತ್ಕೊಂಡು ಮರ್ಯ ಅದನ್ನು ತಪ್ಪಿಸಿ ಹೇಳ್ಕರ್ ನಮ್ಮ ಕುಟ್ಟಿ ಹರಾರ ಬರಲಿ ಯೋಗ ಅಣ್ಣ ಮತ್ತೇನಿಲ್ಲ ಹಾಗಲ್ಲ, ವಾಕಿಂಗ್ ಏನಾದ್ರು ಮಾಡ್ತೀರಾ? ಇಲ್ಲ ನಾನು ಗಂಡ ಮಾಡ್ತೇನೆ ನಾ ಮಾಡೋದಿಲ್ಲ ಯಾವ್ದು? ವಾಂತಿ ವಾಂತಿ ಅಲ್ಲ ಮೇಡಮ್, ವಾಕಿಂಗ್ ಅಂದ್ರೆ ನಡೆಯುವುದು ಏನಾದ್ರು ಮಾಡ್ತೀರಾ? ಹೌದಾ? ನಿತ್ಯ ನಡೀತ ಇಲ್ಲಿಗೆ ನಮ್ಮನೆ ನೇವರಿ ಪಾಯ್ಕೊನಲ್ಲ ಹೊರಗೆ
ನಡ್ಕೊಂಡು ಒಳಗೆ ಮಾಡೋಟ ಅನುಕೂಲ ಇಲ್ಲ ಮತ್ತೆ ನಾನು ನಿತ್ಯ 7 ಮನೆ ನಡ್ಕೊಂಡು ಹಾಲು ತಗೊಂಡು ನಾನು ಹಾಡೆ ಸೊಪ್ಪಿಗೆ ದಂಡಿಗೆ ಕಣ್ಣು ಹಾಕುದ ರಿಕ್ಷಾನ ಮಾಡೋದಿಲ್ಲ. ನೀವು ಮೇಡಮ್ ನಾಳೆ ಇಲ್ಲ ಹೇಗೆ ಹೋಗ್ತೀರಾ? ಹಾ ಏನಕ್ಕೆ? ನಾನು ಬೆಳಗ್ಗೆ ಹೇಳುದ ಸೀದಾ ಹೊಟ್ಟೆ ನೀವು ಕಡ ಧ್ಯಾನ ಸೋಗಣಿ ಮಾಡಿ ಮುಚ್ಚಿ ಕಡು ಬುಟ್ಟಿ ಅಂತ ತಗೊಂಡು ಹೋಗ್ತೀವಿ. ಸರಿ ಮಾಂಗನ ಮಾಡಿ ಮಾಡ್ತೀವಿ ಈಗ ಹಾಕ್ತಿ ಅಂತಕ್ಕೆ ಅಂತ ಹಾಲು ಕೊಡೋಕೆ. ಮೇಡಮ್ ಹಾಂ ನಾನು ಅದನ್ನೇ ಕೇಳೋಣ ಅಂತ ಬಂದೆ. ಹಾಂ ಈಗ ನೋಡಿ, ನೀವು ನಿಮ್ಮ ಮನೆಯಿಂದ ಇವ್ರು ಹಾಲು ತಗೊಂಡು ಹೋಗ್ತಾರೆ, ಹೌದು ನೀವು ಸಹ ಡೈರಿ ಹಾಲು ತಗೊಂಡು ಹೋಗ್ತೀರಾ. ಹಾ. ಹಾಗಾದ್ರೆ ನಿಮ್ದನ್ನು ಅಷ್ಟೊಂದು ಹಾಲು ಕೊಡುತ್ತಾ? ಕೊಡಕ್ಕೆ ಕಳಿಯ ಹೌದು. ದನಿಗೆ ತಿನ್ನೋಕೆ ಏನ್ ಕೊಡ್ತೀರಾ? ನಾನು ಇತ್ತೆ ಡೈರಿ ಒಪ್ಪತ್ತಿಗೆ ಗೋವಿಂದ ಅಂಗಡಿ ಚಿನ್ನ ಅಂತ ಬಂದು ಹಾಕು ಕಚ 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 ಇದು ಈ ಪದ ಕುಳಿ ಬಿಡ್ತೀವಿ ಇಷ್ಟ ನಿಮ್ಮದು ಗಂಟಿಗಾಲ ಅಂತ ನಿತ್ಯ ಬಿರಿಯಾನಿ ಫುಲ್ ಮಾಡಿ ಹಾಕ್ತೀರಾ? ಹಾಗಲ್ಲ ಮೇಡಮ್, ಹಾ. ದನಿಗೆ ತಿನ್ನೋಕೆ ಪೌಷ್ಟಿಕಾಂಶ ಅದೇ ನನಗೆ ಪೌಷ್ಟಿಕಾಂಶ ಚಿಂಗಮ್ ತಂದು ಹಾಕ್ತಾರೆ ಐದಂಗೂ ಹಾಕತ್ತೆ. ಸರಿ, ಓಕೆ ವೀಕ್ಷಕರೇ, ಈಗ ಒಂದು ಸಣ್ಣ ವಿರಾಮ ತಗೊಂಡು ವಿರಾಮದ ನಂತರ ಮತ್ತೆ ಕಾರ್ಯಕ್ರಮವನ್ನ ಶುರು ಮಾಡೋಣ. ಟೇಕ್ ಎ ಸ್ಮಾಲ್ ಬ್ರೇಕ್. ಅಂತಂದು ಓಕೆ, ಇವಾಗ ಒಂದು 5 ನಿಮಿಷ ಟೈಮ್ ಇದೆ ನಿಮ್ಗೆ. ಯಾಕತ್ತೆ ಏನ್ ಮಾಡೋದಿದ್ರು ಮಾಡ್ಬೋದು ನೀವು, ಆಯ್ತಾ? ಈಗ ಯಾಕತ್ತೆ ವಿರಾಮ ಅಂದ್ರೆ ಈಗ ಅಡ್ವರ್ಟೈಸ್ಮೆಂಟ್. ಯೋ ಮದಿ ಮನ್ಕಲ್ಲ ಐತೆ ಆ ರಾಷ್ಟ್ರದಾಗ ಹೋಗಂತಿಲ್ಲ. ಅಯ್ಯೋ ಗಾಂಡ್ರ ಪೈತ್ರ ಯಾಕೆ? ಜವ್ವನಿ ಹೆಣ್ಣುಗಳನ್ನ ಮೀರು ಬಾಗ್ಲಾಯ್ಕಂತ್ವಾ ಹೆಣ್ಗಳು ಪೂರ ಹೊಳಿ ಬದಲಿಗೆ ನಿಂತು ಬಾಗ್ಲ ಹೊಳಿಗೆ ಹಾಕುದಾ? ಹೌದು. ನಾನು ಇನ್ನು ಒಂಬತ್ತು ಹಾಕಕ್ಕೆ ಬಂದು ಟಿವಿ ಹಾಕಕ್ ಬರತ್ಯಾ ಇವ್ರು ಕಣಿಗೆ ಐತ್ನಪ್ಪ ಬಾಯಿಗಂತಿ ಕುಬ್ರಸ್ತಾಗ ಬಂದು ಗಾಸ ಪಾಸ ತಿತ್ತ ಅದನ್ನೆಲ್ಲ ತೋರ್ಸುದ ಇಲ್ಲಿ ಬರುದಿಲ್ಲ. ಒಂದು ದೊಡ್ಡ ಬಂದು ಹಾಕ್ತಿದ್ದಿ ನಾನು ಹೌದಪ್ಪ ಅವಳು ಹಾಗೆ ಈಗ ಸ್ವಲ್ಪ ಒತ್ತಿಟ್ಟಂದ್ರಲ್ಲ. ಆಯ್ತು. ಈಗ ಹಾಗಾದ್ರೆ ನಾನೀಗ ಬ್ರೇಕ್ ಆಗ್ಲಿಲ್ಲ ಅದು. ಹಾ. ಈಗ ಒಂದು ಸಣ್ಣ ಬ್ರೇಕ್ ತಗೊಂಡು ಬ್ರೇಕಿನ ನಂತರ ಮತ್ತೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಹಾ. ಓಕೆನಾ? ಹಾ. ಓಕೆ ವೀಕ್ಷಕರೇ, ಈಗ ಒಂದು ಸಣ್ಣ ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಶುರು. ಓಕೆ, 5 ನಿಮಿಷ ಟೈಮ್ ಇದೆ. ಹಾ. ಏನ್ ಮಾಡೋದಿದ್ರು ಮಾಡ್ಬೋದು. ಎಲ್ಲ ಮೇಡಮ್, ಎಲ್ಲಿಗೆ ಹೋಗ್ತಿದ್ದೀರಾ? ಬಾಗ್ಲ ಅಷ್ಟೆಲ್ಲ ಟೈಮ್ ಇಲ್ಲ ನಮ್ಗೆ. ಬನ್ನಿ ಇಲ್ಲಿ, ಬನ್ನಿ. ಅಷ್ಟೆಲ್ಲ ಟೈಮ್ ಇಲ್ಲ ಇಲ್ಲಿ. ಸರಿ ಹೊತ್ಕೊಳ್ತಲ್ಲ ಓಲಿನ ಅಲ್ಲ ನೀರಲ್ಲಿ ಬರ್ತಿತ್ತಂದ್ರ ಯಾಕೆ ನನ್ನ ಗಂಡಿಗೆ ಅದಷ್ಟು ಕೂಳಕ್ಕೆ ಬರ್ತಿದ್ದಿ ನೀವು ಬರ್ಬರ್ತಿ ನಾಯಿ ಮಾತ್ರ ಕೂಳಾಕಿದೆ ಅಂತ ಇದು ನಾಯಿ ತಿಂದ್ರೆ ನಾನು ತಿಂದ್ರೆ ಒಟ್ಟಪ್ಪ ತೋರಿಸಿದೆ ನೀನು ಕಾಂಡನ ಸುಮರ್ಸಕ ಉಂಡಿರತ್ಲೆ ಪ್ರಾಣ ಕಂಡ್ರೆ ಇಂಥದ್ದೊಂದಿಲ್ಲ ಈ ದೀಪಗಳು ನಮಗೆ ಉಡಿ ಅಲ್ದಾರ ಸಖಿ ಫ್ರೀ ಖಾಲಿ ನೀರು ಕುಡಿದ್ರೆ ಸಮಾಜದ ಬರ್ತಾರೆ ಪದ್ವಾ ಇತ್ಕಂತಿ ನೀರಂಡಿ ಇತ್ಕಂತಿ ಹಾಗಲ್ಲ, ಅವ್ರು ಹೇಳಿದ್ದು ನೀರು ಪ್ಲಸ್ ಅಂಡೆ. ಅಲ್ಲ, ನಾನೇನ್ ಮಾಡ್ತೆ? ಮಾಡಬೇಡ ನಾಯಿ ಕಂಡ ನಾಯಿ ಕಂಡಗ ದೇವ್ರ ಸಾಯ್ ಕುಕ್ಕೋ ಸಂತೆ ನಾಲ್ಕು ಹಾಕೋಣ ಮಾಡೋಣ ದೇವ್ರ ನೀರಂದ್ರೆ ಬೀಳ್ಸಿದ್ರೆ ಸಾಯ್ತೆ ನೀನ ಹತ್ತು ಬಂದು ಕೋಳಿ ಬನ್ನಿ ನಾ ಬರ್ತಾಗಿದ್ದು ಈ ಹೆಂಗಸನ್ನೆಲ್ಲೂ ಕರ್ಕಾತಿಲ್ಲ ಅಂತ ಅಷ್ಟೇ ನಂಗೆ ನಾನು ಸ್ವಲ್ಪ ನೋವು ಅನ್ಪದಾಗ ಕೂಸಿ ನೋವು ಅನ್ಪದಾಗ ನಾನು ಮುಂಚೆ ಟಿ ಬಲ್ಲ ಈಗ ಯಾವ ಕಡೆ ಕಂಡ್ರು ಹಾಕ್ತಿಲ್ಲ ಇಲ್ಲ ಅದು ಹಾಟ್ ಬಿಲೇಲ್ ಅಲ್ಲ ಅದು, ಹಾಟ್ ಬೇ. ನೀ ದೇವ್ರೆ ಹಿಂದೆ ಕೇಳಿದ್ಯಾ ತಪ್ಪಿರೋದಲ್ಲ ಹೌದು ನನಗೆ ನಮಗೆ ಅದು ಪೂಜೆ ಆಯ್ತಾ ಬಾಯೆಲ್ಲ ನನ್ನ ಚಪ್ಪಿದ್ದೆ ಒಂದು ಎಲೆ ಇದ್ದಿರ್ತಿಲ್ಲ ಇತ್ತು ನಾನು ಎಲ್ಲ ತಿನ್ನೋದಿಲ್ಲ. ನೀ ಮಾಡ್ತೀನ ನಿನ್ಗೆ ಎಲೆ ತಿಂತೆ ಕೇಳಿದ್ಯಾ ಮೇಡಮ್ ನೀವು ನಾ ಮಾಡ್ಲತ್ತೀನಿ ಮೇಡಮ್ ನೀವು ಎಲ್ಲ ತಿಂತೀರಾ? ಅವ್ರು ಕೊಂಡೋಗಿದ್ದೀನಿ ಎಲೆ ತಿನ್ಕೊಂಡ್ರೆ ಆವಾಗ ಬಸವಣ್ಣಂಗೆ ಒಂದಷ್ಟು ಹಾಯ್ಸಪ್ಪ ತಕ ಬಂದಾರ ಇದ್ಯಾನ್ ಸುಟ್ಟು ಹಾಯ್ಸಪ್ಪ ಬಚ್ಚನ ಕಚ್ಚಿ ಕಣಗಿಟ್ಟ ಅಂದ ಒಂದು ಜಂಬಿಲ ಕರ್ಕೊಂಡು ಇಲ್ಲ ನೀನೇ
ಕಟ್ಟಿ ಮುಸಿ ಗಿಡದ ಮೇಡಮ್ ಏನಿದು ಒಂದು ಟಿವಿ ಕಾರ್ಯಕ್ರಮದಲ್ಲಿ ಕೂತ್ಕೊಂಡು ಬಚ್ಚಣ್ಣ ಕಚ್ಚೆ ಗಿಚ್ಚೆ ಅಂದ್ಕೊಂಡು ಬಿಡಿ ಆ ಬಚ್ಚಣ್ಣ ಕಚ್ಚೆನ. ಬಿಡಿ ಅಂದ್ರೆ ನಾನು ಕೈಯಾಗಿ ಹಾಕಬೇಕಾ? ನಮ್ಗೆ ಯಾಕೆ ಅದೇನು ಹೊದಕ್ಕತ್ತ ಅಕ್ಕ ಮಲಿಕಂಕತ್ತ ಅದೇ ಪುಡಿ ಇತ್ತಲ್ಲ ಪುಡಿ ಇತ್ತ ಬೇಡ ಪುಡಿ ಇತ್ತು ಪುಡಿ ರೋಗಿಗೆ ಒಳಗಿತ್ತು ಗುಡಿ ಎಲ್ಲ ಸೇಫ್ ಆಗಿ ಮೇಡಮ್ ಇಲ್ಲಿ ಪುಡಿ ತಿಂದು ಕಾತಿಲ್ಲವ ನೀನು ಟಿವಿ ಬಂದ್ ಮಾಡಿ ಟಿವಿಯಲ್ಲಿ ಹಾಕಿ ಬಂದ್ ಮಾಡ್ಲಿಕ್ಕೆ ಆಗುದಿಲ್ಲ ಮೇಡಮ್. ನೀ ಅಂತ ಮಾಡ್ತಾರೆ ಮೇಡಮ್ ಹಲೋ ಮೇಡಮ್, ಅಷ್ಟೊಂದು ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ ಟಿವಿ ಕಾರ್ಯಕ್ರಮದಲ್ಲೆಲ್ಲ? ಹೇ ಬರ್ತಣ ಕಚ್ಚಿಂದ ಗಾಡಿ ಬರ್ತದೆ ಈಗ ಬಾಮಣ ಬಾಮಣ ಅಂತ ವಾಮನಂದ ಅಲ್ಲ ಮರತ್ಯ ನಿಮಗೆ ಎಷ್ಟು ಸಣ್ಣ ಜಾಗ ಹೋಗ್ಯಾನ ಸೊನ್ಸ ನಮ್ಮ ವಯಸ್ಸು ಜಾಗ ಮಗ ಅಲ್ಲೇ ಮನೆ ಅಲ್ಲೇ ಹಟ್ಟಿ ಅಲ್ಲೇ ನೋಡಿ ಅಲ್ಲೇ ಪಾಯ್ಕಾನ ಅಲ್ಲೇ ಒಂದು ತೆಂಗಿನ ಮರ ಅಲ್ಲೇ ಒಂದು ಅಡಿಕೆ ಮರ ಗೊತ್ತಾ ನೀವು ಏನೇ ಹೇಳಿ ಅದೊಂದು ತೆಂಗಿನ ಮರ ಇಟ್ಕೊ ನನ್ನ ಮನೆ ಬರ್ತು ಆದ ಮತ್ತೆ? ಅದ್ರ ಒಂದು ಕಾಯಿ ಮರದಾಕ ನನಗೆ ಇನ್ನೇನು ಹೋಗಿತ್ತ ಒಂದು ತೆಂಗಿನ ಮರನ ನಮ್ದು ಒಂದೇ ಅಲ್ಲೇ ಆಚೆ ಮಗೆಯವ್ರ ಮನೆಗೆ 105 ಮರ ಸಾಕತ್ ಅದೇ ಮಗೆಯವ್ರಿಗೆ ವರ್ಷಕ್ಕೂ ಮರಕ್ಕೆ ಕೂಡ ಮಾಡೋದು ಮಗ ಫಲ ಇಲ್ಲ ಮಂಗನ್ ಲೂಟಿ ಹೌದು ಮಂಗ ದೊಡ್ಡ ಜೀವಿ. ಸರಿ, ವಿರಾಮದ ನಂತರ ಕಾರ್ಯಕ್ರಮ ಶುರು ಮಾಡ್ಕೊಳ್ಳೋಣ. ಹಾ. ಓಕೆ ಓಕೆ ವೀಕ್ಷಕರೇ, ಈಗ ಕಾರ್ಯಕ್ರಮವನ್ನ ಮತ್ತೆ ಶುರು ಮಾಡ್ತಾ ಇದ್ದೇವೆ. ಸರಿ, ಹಾಗಾದ್ರೆ ಶುರು ಮಾಡುವ. ಹಾ ಮುಂದಕ್ಕೆ ಹೋಗುವ. ಹಾಗಾದ್ರೆ ಮುಂದಕ್ಕೆ ಹೋಗುವ. ತಂದಿನ ನಮ್ಮ ಹಳೆಯವ್ರ ಮತ್ತೆ ಬೆಲೆ ಇಲ್ಲ ಹಿಂದಾಯ್ತು ತೋರುದಿಲ್ಲ ಮುಂದಕ್ಕೆ ಕಂಬಂದಿ ನನ್ನ ಮಾತು ಅಂತ ಅಯ್ಯೋ ಮೇಡಮ್, ಎಲ್ಲಿಗೆ ಹೋಗ್ತಿದ್ದೀರಾ? ಸಾಕ ಕಾಣ ಸಾಕ ಮೇಡಮ್, ಹಾ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಹೋಗುವ ಅಂತ ಹೇಳಿದ್ದು. ಬನ್ನಿ, ಹಿಂದಕ್ಕೆ ಬನ್ನಿ, ಹಿಂದಕ್ಕೆ ಬನ್ನಿ. ಆಮೇಲೆ ಹಂಗೆ ನಿನ್ನ ಬಾಯಿ ಸನ್ನಿಯ ಒಂದ್ಸಲ ಹಿಂದೆ ಬನ್ನಿ ಅವ್ರು ಒಂದ್ಸಲ ಮುಂದೆ ಬನ್ನಿ ನೀ ಅಂತ ನಮ್ಮ ಕಡೆ ಹಳೆಯವ್ರ ಕೈ ನೆಂಡಿತಾ ಇರ್ತಾರ ಬಾಯಿ ಬಂದ ಮಾತಾಡೋ ಕರ್ನಲ್ಲಿ ಹೂ ಉದುರಿಸಿ ಕೊಡ್ತೀನಿ ಅಂತ ಆಗ ಎಂತಾಗ ನಮ್ಮ ಟಿವಿ ಕರತೆ ಹೆಚ್ಚು ನೀ ಅವನಿಗೆ ಜೋರ್ ಮಾಡಿ ಅವ್ರಿಗೆ ಮಾತಾಡ್ತಾ ಕಂದ ಯಾರು ಬಂದಿದ್ರೆ ಬೋಯ್ ಹೆಚ್ಚು ಮಾಡ್ತೀನಿ ನಿಮ್ಗೆ ಆಸೆ ಬರ್ತಿದ್ದೇನೆ ನಿಮಗೆ ಮಾಡಿ ಸಮಯ ಹೇಗೆ ಕೂರ್ಸ್ಕೊಂಡು ಒಂದ್ಸತಿ ಹಿಂದೆ ಹೋಗಿ ಒಂದ್ಸತಿ ಮುಂದೆ ಹೋಗಿ ಹೆಂಗೆ ಬೇಸೋದು ಹಿಂಗೆ ಅಡುಗೈತಾನೆ ಅಯ್ಯೋ ಪಡಿತೀಯ ಗಂಡಿಗೆ ಇಚ್ಚ ಬನ್ನಿ ಅಲ್ಲ ಬಾಯಿ ಮಾತಲ್ಲಿಗೂ ಬಾಯಿ ಮಾಡುದಾ ಬಾಯಿ ಮಾಡುದ ನಾನು ಎಷ್ಟು ಬಾಯಿ ಮಾಡುದಿಲ್ಲ ಗಕ್ಕ ನುಡುಕಿದ್ಯಾ ಗಂಡಿಗೆ ಆ ಗಂಡಿಗಾದ್ರೂ ಭಾಷೆಯೂ ಬರ್ತಿಲ್ಲ ನಾನು ಉಂಡು ಹೇಳ್ದಷ್ಟು ನೀವು ಉಂಡಿದ್ದೇನೆ ಬಾಯಿ ಮಾಡ್ತೇನೆ ಅಯ್ಯ ತುಂಬ ಇಲ್ಲ ಅದು ಖಂಡಿತ ಹೋಗಲಿ ಬೇಕಾದ್ರೆ ಮುಂದೆ ಬಾಯಿಗ ನೀವು ಹಿಂದೆ ಬರೋದಿಲ್ಲ ಹಾಗಾದ್ರೆ? ಬೇಕಾದ್ರೆ ಮುಂದೆ ಬಾ ಆಯ್ತು, ಸರಿ ಬಿಡಿ, ನಾನೇ ಬರ್ತೇನೆ. ನೀನು ಇವ್ರು ಪ್ರಾಯ ಹೋಯ್ತಾ ಅವ್ರದ್ದು ನನಗೆ ಗೊತ್ತಿಲ್ಲ. ನಿನ್ನ ಅಭಿಪ್ರಾಯ ಹೌದೇನ ಇವ್ರ ಪ್ರಾಯ ಹೋಯ್ತಾ ಇಲ್ಲ. ನಿನ್ನ ಅಭಿಪ್ರಾಯ ನಿಮ್ಮದು? ನನ್ನ ಮಗಳ ಪ್ರಾಯ ಟಿವಿಯಲ್ಲಿ ನಡೀತು ಸರಿ, 1963 ಒಂದು ದೊಡ್ಡ ನೆರಿ ಬಂದ ಇಡೀ ಊರಿಂದ ಊರಿಗೆ ಎಲ್ಲ ಮುಳುಗಿ ಹೋಯ್ತಂದ್ರೆ ಏನಾದ್ರು ಹೋಯ್ತಾ ನಿಮ್ಗೆ? ನಾನು ಅಷ್ಟೊತ್ತಿಗೆ ಹುಟ್ಲಿಲ್ಲ, ನಾನು ಹುಟ್ಲ ನಾನು ಅಪ್ಪ ಹುಟ್ಟಿಲ್ಲ ಅದಕ್ಕೆ ನಾನೇನ್ ಮಾಡೋದು? ಕಳೆದ ಕಸ ಯಾಕೆ ಹಂಗೇನು ಇಟ್ಟಿಲ್ವಾ? ಸರಿ, ಓಕೆ. ಅಂದಾಗೆ ನಾನೀಗ ನಿಮ್ಮ ಎಲ್ಲ ವಿಡಿಯೋಗಳನ್ನೆಲ್ಲ ನೋಡಿದ್ದೀನಿ. ಹಾ. ಅದು ಎಲ್ಲದರಲ್ಲೂ ಸಹ ನೀವು ಎಲ್ಲೂ ಹೋಗುದಿದ್ರು ಸೀರೆ ಉಟ್ಕೊಂಡೇ ಹೋಗ್ತೀರಾ. ಹಾ. ನೀವು ಎಲ್ಲಿ ಹೋಗುದಿದ್ರು ಇದೇ ಸೀರೆ ಉಟ್ಕೊಂಡು ಹೋಗುದು. ಹಾಗಾದ್ರೆ ಅಲ್ಲ ನಾವು ಈ ಸಭೆ ಸಮಾರಂಭ ಮದ್ವಿ ಮನ್ಕಾರ ಇಲ್ಲಿಗೆಲ್ಲ ಬಂದೆ ಗಂಡನ ಬಂದು ಉಟ್ಕೊ ನನ್ನ ಗಂಡದೊಂದು ಜುಬ್ಬ ಇಟ್ಕೊಂಡ ಬದಿವಲ್ಲ ಹೋದಾಯ್ಕೋ ನಮ್ಮ ಮನೆಯವ್ರ ಕೆಲವೊಂದು ಚಡ್ಡಿ ಇಟ್ಕೊಂಡು ಪಟಾಪಟ್ಟಿ ಒಂದು ಹಾಯಿ ಕಾಂಡ್ರು ಅದೆಲ್ಲ ಒಬ್ಬು ಹಾಕ್ಬಿಟ್ಟಂದ್ರೆ ಇವಳೆ ಹೌದಡ ಗಂಡ ಇವಳೆಲ್ಲರೂ ಹೆರ್ಬೋಯ್ತು ಗಂಡ ಮನೆ ಒಳಗೆ ಯಾಕೆ? ಗಂಡ ಎಂತ ಒಟ್ಟು ಬಂದು ಚಡ್ಡಿ ಎತ್ತಿ ಅಯ್ಯೋ, ಕಾರ್ಯಕ್ರಮದಲ್ಲಿ ಏನಿದು ಚಡ್ಡಿ ಗಿಡ್ಡಿ ಅಂದ್ಕೊಂಡು. ಎಡಿಟರ್, ಆ ಚಡ್ಡಿನ ಕಟ್ ಮಾಡಪ್ಪ. ಇಬ್ಬರು ಒಂದು ಚಡ್ಡಿ ಹೋಗಿ ಒಬ್ಬರು ಕತ್ತರಿಸಿ ಇಬ್ರು ಒಳಗೆ ಗಂಡ ಪಾಪ ಅವ್ರು ಕಟ್ಟು ಅವ್ರಿಗೆ ಹೌದಾ ನಾನು ಹಾಗೆ ಕೇಳಿದಲ್ಲ. ಹಾ. ಇವಾಗ ನೋಡಿ, ನಿಮ್ 3 ಜನರ ಸೀರೆನೂ ಒಂದೇ ತರ ಇದೆ. ಹೌದು. ಅಂದ್ರೆ ಎಲ್ಲ ತೆಗಿತೀರಾ ಕೇಳಿದ್ದು? ಅಯ್ಯಪ್ಪ ಅಲ್ಲಿ ಈ ಗಂಟೆ ಅಂತ ಮಾತಾಡುತ್ತೆ ನಾ 1000 ಜನ ಬಂದ್ಕೊಂಡು ಪತಿಗೆ ಸೀರಿಯಲ್ ತೆಗಿದ್ರು ಕೇಳ್ರಿ ನಾವು ಎಲ್ಲಿಂದ ಎಲ್ಲಿ ನಗರದ ಬಾಗ್ಲಿಗೆ ಹೊರ ಮನೆಗೆ ಬಂದು ಪಾಣಿ ಬಾಗ್ಲಾಕೊಂಡು ತಾಳು ಹಾಕೊಂಡು ಸೀರೆ ತೆಗು ನಿಮ್ಮ ಬೈಕ್ ಅಂತಾರಲ್ಲ ಸೀರೆ ಅಂತ ಬಸ್ ಸ್ಟ್ಯಾಂಡಿಗೆ ಉಡುಪಿ ಸಾಡಿ ಬತ್ರ ಹಾಗೆ ಕೇಳಿದಲ್ಲ ಮೇಡಮ್. ಹಾ. ಯಾವ ಅಂಗಡಿಯಲ್ಲಿ ತೆಗಿತೀರಾ ಅಂತ. ನಾವೆಲ್ಲ ಕೋಳಿ ಅಂಗಡಿ ನಿಮ್ಮ ಬಗ್ಗೆ ಮೀನು ಅಂಗಡಿಗ
ಹಾಗಲ್ಲ, ಹಾ. ಯಾವ ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ತೀರಾ ಸೀರೆನೆಲ್ಲ ಅಂತ. ಪರ್ಚೇಸ್ ಬಸವಸರ ಹಾಕ್ಲೆ ಉದ್ದಾರ ಹಾಕಿದ್ವು ಅಂಗಡಿಗೆ. ಹಾಗಲ್ಲ, ಯಾವ ಅಂಗಡಿಯಲ್ಲಿ ಸೀರೆನ ತಗೊಳ್ತೀರಾ. ಇದು ಒಂದರ್ತಿ ಏನೋ ತಗೊಂಡು ಮಾರೇನ ಸೀರಿಯಲ್ ತಗೊಂಡು ಲಂಗೆ ತಗೊಂಡು ದ್ರೌಪದಿಗೆ ಗುಬ್ಬಿಯಲ್ಲಿ ಅದು ನಿಮ್ಮ ಊರಲ್ಲಿ ಅಂದಾಗ ಅವ್ರು ಬಂದು ಸರಿ, ಓಕೆ. ಅಂದಾಗೆ ಈಗ ನಿಮ್ 3 ಜನರಿಗೂ ಇಷ್ಟು ವಯಸ್ಸಾದ್ರು, ನಿಮ್ 3 ಜನರಿಗೆ ಇಷ್ಟು ವಯಸ್ಸಾದ್ರು ನಿಮ್ 3 ಜನರಿಗೆ ಇಷ್ಟು ವಯಸ್ಸಾದ್ರು ಎಡಿಟರ್ ನಿಲ್ಸಪ್ಪ, ಇವರಿಗಂತೂ ಭಾಷೆ ಬರಲ್ಲ, ನಿಮ್ಗೂ ಭಾಷೆ ಬರಲ್ಲ. ನಾನು ಇವ್ರನ್ನೆಲ್ಲ ಹಾಕೊಂಡು ಕಾರ್ಯಕ್ರಮ ಮಾಡಲ್ಲ. ಯಾರ್ಯಾರನ್ನೆಲ್ಲ ತಂದು ಕೊಡ್ತಾರೆ ಮಾರೆ ಒಂದು ಟಿವಿ ಕಾರ್ಯಕ್ರಮದಲ್ಲಿ. ಇವ್ರನ್ನೆಲ್ಲ ಕೂರ್ಸ್ಕೊಂಡು ಹೇಗೆ ಕಾರ್ಯಕ್ರಮ ಮಾಡೋದು ನಾನು? ಇದ್ರ ಮೇಲೆ ಮೌನ ಕಾರ್ಯಕ್ರಮ ಮಾಡು. ನಾವು ಬಂದ ಆಳು ಗಟ್ಟಿಯಲ್ಲ 40 ಆಳು ಗಟ್ಟಿ ಕಂಬಳ ಗಟ್ಟಿ ಎಲ್ಲ ಹೆಂಗಸರು ಮನೆಗೆ ಹೋದ ನಾನೊಬ್ಬಳೆ ಓಚ್ ಕಟ್ಟಿ ನಿಂತ್ಕೊ ಬಂದಿದ್ದೀನಿ ಅಂತಂದ್ರೆ ಇವನಿಗೆ ಹೆದರ್ಕತ್ತ ನಾನು ಕಾರ್ಯಕ್ರಮ ಹೆಚ್ಚಾಗ್ತಾ ನನಗೆ ನನ್ನ ಕರ್ಮ ಏನ್ ಮಾಡ್ಲಿಕ್ಕಿಲ್ಲ, ಒಟ್ಟು ಕಾರ್ಯಕ್ರಮ ನಡೆಸ್ಬೇಕಲ್ಲ. ನಿಂದಾಲ ನಮ್ಮ ಕರ್ಮ ಬೈತಾರೆ ನಾನು ಮಾತಾಡ್ ಗಂಡಿಗೆ ಹೋಯ್ತು ಗಂಡ್ರು ಹೋಗುದಾ? ಗಂಡ್ರೆ ಎಲ್ಲಿಗೆ ಹೋಗುದು? ನಾ ಅಪ್ಪನ ಮನೆ ಅವ್ರು ಸಾರಾಯಿ ಕೊಡ್ತಾರೆ ಅತಿ ಮರ ತಿಂತು ಬರ್ತಾರೆ ಅಂಥದ್ದು ಬೈದ ಬೈ ಕೊತ್ತು ಅವ್ರೆ ನಾ ಇಲ್ಲ ಗೊತ್ತು ಅವನಿಗೆ ಇಪ್ಪತ್ತು ಏಳು ಕೂಡ ಕೊಡ ಏನು ಬೆಚ್ಚಿ ಬೆನ್ನೆ ಗುಡ್ಡ ಇದೆ ಬೈದು ಹಾಕೊಂಡಿದ್ದೆ ಬೈದ ಬೈ ಕೊತ್ತು ಅವ್ರೆ ಅಂದ್ರೆ ನಾನೀಗ ನಿಮ್ಗೆ ಸಿಟ್ಟು ಬಂತಾ? ಇಲ್ಲಪ್ಪ ನಿನ್ನ ತೊಟ್ಲಿ ಹಾಕ ತುಂಬ ಮಗ ಹೌದು ನೀವು ಸರಿ, ತುಂಬಾ ಸಿಟ್ಟು ಬಂದಾಗ ಏನ್ ಮಾಡ್ತೀರಾ ನೀವು? ಶತ್ರು ಮನೆಗೆ ಬಾಡಿ ಕಪ್ಪು ತುಂಬಾ ಖುಷಿ ಆದಾಗ ಕಪ್ಪದ ಬಾಡಿ ಸಿಮೆಂಟ್ ಹಾಕಿ ಬಾಡಿ ನಾ ಮಾಡದ ದೈ ಕೊಡಿ ಅವಳ ಮಾಯ ಅಮ್ಮ ಹಿಡ್ಕೊತಾರೆ ಮಾಯಿ ಅಂಬಡಿ ಅವಳು ತಾಯಿ ಸರಿ. ಬಾರಿ ಮಕ್ಕಳಿಗೆ ಇಂಗ್ಲಿಷ್ ಬಾಪರ್ಗನ ಮಾತಾಡೋದು ಹೌದು ನಿಮ್ಗೆ ಇಂಗ್ಲಿಷ್ ಬರುತ್ತೆ ಹಾಗಾದ್ರೆ? ಮಾತಾಡಿ ನೋಡು, ಹಾ ಮಾತಾಡಿ ನೋಡು. ಮಾತಾಡಿ ಹಾ ನಮ್ಮ ಮಾತಾಡಿ, ಮತ್ತೆ ಹೇಳೋದಲ್ಲ. ಒಳ್ಳೆ ಆಡು ಆಡು ಹಿ ಸಿ 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 ಸೆಂಟೆನ್ಸ್ ಈ ಶೂಟಿ ಪುಡಿ ಹೊಟ್ಟಿ ನಾವು ಬಂದ್ರೆ ಕೈ ಕಪ್ಪುಡಿ ವರ್ಕ್ ನಟ್ಟಿಗೆ ಯಾಕಂತೇಳಿ ಬಸ್ ಬುಡು ಬುಡು ರೈಲ್ ಬುಡು ಬುಡು ವಿಮಾನ ಸುಯಿ ಉತ್ತರ ಕೊಡು ಉತ್ತರ ಕೊಡು. ಉತ್ತರ ಕೊಡ ಇದಕ್ಕೆ ಅಂತ ಉತ್ತರ ಕೊಡುದು? ನಿಂಗೆ ಮಾಡ್ಬೇಕಾ ಸಾಲಿ ಮಾಡ್ತೀರಿ ಬಾಯಿ ಮಾಡ್ಕೊಳ್ಳೋ ಬಾಯಿ ಬಿಡೋತಿರ್ಬೋದಲ್ಲ ಸಾಲಿಗೆ ಹೋಗಿ ಬರ ಸರ ಕಲಿತೀವಿ ಸಾಕಳಿಸು ಅಂತ ನಾನು 4 ಅಕ್ಷರ ಕಲ್ತೀನಿ ನಿಮ್ಗೂ ಬರುತ್ತಾ? ನನ್ನ ಮೊಮ್ಮಗ ಹೇಳಿ ಬಿಡ್ದ ಏನದು? ಏನದು? ಎಬ್ಬಸುಡಿ ಏನು? ಇಂಗ್ಲಿಷ್ 4 ಅಕ್ಷರ ಏನು? ಎಬ್ಬಸುಡಿ ಅಲ್ಲ ಎಂತ ಮಾತಾಡ್ತಾರೆ ಇಂಗ್ಲಿಷ್ 4 ಅಕ್ಷರ ನನ್ನ ಮೊಮ್ಮಗ ಅದೇ ಹೇಳಿ ಕೊಟ್ಟು ಬರತ್ಯಾ ಯಾವ್ದು? ಎಬ್ಬಸುಡಿ ಹಾಗಲ್ಲ, ಅದು ಎ ಗೋಸು ಮಾತ್ರ ಮಾತಾಡ್ತಾ ಮಾತಾಡ್ತಾ ನನ್ನ ಬಾಯಲ್ಲೂ ಅದೇ ಬರುತ್ತೆ. ಅದು ABCD. ಹಾ ಅದೇ ಹೇಳಿ ಕೊಡುತ್ತೆ ನಂಗೆ. ಹಾ, ನಾಂಗಲ್ಲ ಹೋಗಿ ನಿಂತ್ಕೊಂಡ್ಯಾ ಯಾವ್ದು? ಎಬ್ಬಸುಡಿ ಮೇಡಮ್, ಅದು ABCDE. ಕೂಡ್ತಾನೆ ಅಲ್ಲಿಗೆ ಕೂಡ್ತಾನೆ ನಾಗತ್ತ ನಡೀತೆ ಕಾರ್ಯಕ್ರಮ ಮುಂದುವರಿಸುವಾಗಂದ್ರೆ ಹಾ. ಓಕೆ. ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇರೋದು? ನಮ್ಮನೆ ನನ್ನ ಮಾಯ ಇದ್ದು ನೀವು? ನಾನಿಲ್ಲಿದ್ದಾನೆ ಹಾಗಲ್ಲ ಮೇಡಮ್, ಹಾ. ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇರೋದು ಅಂದ್ರೆ ನಿಮ್ಮ ಮಹಿಳೆಯರೆಷ್ಟು, ಪುರುಷರೆಷ್ಟು, ಈ ತರ ಕೇಳಿದ್ ನಾನು. ಅಲ್ಲ ಮಹಿಳೆಯರು ಅಂದ್ರೆ ಹೆಂಗಸ್ರ ಗಣಸ್ರ ಮೇಡಮ್, ಮಹಿಳೆಯರಂದ್ರೆ ಹೆಂಗಸೆ. ಹೆಂಗಸ್ರ ಅಂದ್ರೆ ನಮ್ಮನೆ ನಾನು ನನ್ನ ಮಾಯಿ ಮಾಯಿ ಅನ್ಸುತ್ತೆ ಹೆಂಗಸರು ಅದು ಮನಸ್ಸಲ್ಲಿ ಹೆಂಗಸರು ಕಡೆ ಕನಸಲ್ಲಿ ಗಣಸರು ಕಡೆಗೆ ಅರ್ಥ ಬಡವರ್ಸಿದ ಮೇಲೆ ಅದಿಲ್ಲ ಮಾತು ಗಣಸರು ಅಂದ್ರೆ ನನ್ನ ಗಂಡ ನನ್ನ ಮಗ ಗರ್ಭ ನಾಯಿ ಹೊಟ್ಟೆಗೊಂದು ಗುಡ್ಡ ಮೇಡಮ್, ಪ್ರಾಣಿ ಪಕ್ಷಿನೆಲ್ಲ ಕೇಳಲಿಲ್ಲ ನಾನಿಲ್ಲಿ, ಹಾ. ಮನುಷ್ಯರನ್ನ ಮಾತ್ರ ಕೇಳಿದ್ದು. ಮಾಂಸರ್ ಮಾತ್ರ ಹಾ. ಮಾಂಸರ್ ಮಾತ್ರ ನಮ್ಮನೆ ನಾನೇ ಸೈ ಮತ್ತೆ ಅವೆಲ್ಲ ಮಾಂಸರ ಹಲೋ ಆಂಟಿ, ಇಲ್ಲ ನಮ್ಮನೆಯವ್ರು ಮಾತ್ರ ನಿಮ್ಮನೆಗೆ ಯಾರು ಕೇಳ್ತಿಲ್ಲ ಒಬ್ಬೊಬ್ಬರು ನನ್ನ ಮರದ್ಯ ಹಾ ನಿನ್ನೆ ಒಬ್ಬ ನಿಮ್ಮನೆಗೆ ಯಾರು ಹೇಳ ಹಂಗಲ್ಲ ನಮ್ಮನೆಲ್ಲ
ಹೌದು ನಿಮ್ಮ ಹತ್ರನೇ. ನಿಮ್ಮನೇಲಿ ಯಾರೆಲ್ಲ ಇದ್ದಾರೆ? ನಮ್ಮನೆ ನಾನು ಹಾ. ಮಾಯಿ ಮಗ ಮತ್ ನಿಮ್ ಗಂಡ? ಗಂಡ ಕಣ್ಣ ಮುಂದೆ ಸಮಾಮೂತ ಒಂದಿಷ್ಟು ತಾಸು ಬಂದು ಹೋಗ್ತೀಯಾ ನಾಯಿನೇ ಕಟ್ತಾರೆ ನಿನ್ನೆ ಹಾಗೆ ಪಾರ್ಟಿ ಸಗಣಿ ಒಂದು ಬೆಚ್ಚಿಗೆ ಹಾ. ರಾತ್ರಿ ಒಂದು ಕಾರ್ ತಗ ಅಂತ ಹಾ, ಹಾ. ಬೆಳಗ್ಗೆ ಮಾಯಿ ಗಮನ ಇದ್ಯಾರ ಮಕ್ಕಳ ಅನ್ನದ ಜೊತೆ ಕೇಳಿ ಬಾಟಿ ನಮ್ ಗಂಡ ಮಗಳ ಬಟ್ಟೆ ಬಿಡುದಿಲ್ಲ. ಆ ಗೋಡೆ ಮರದ ಆಚೆಗೆ ಮನಿಕೊಂಡವ್ರು. ಆ ಗೋಡೆ ಮರದ ಆಚೆಗೆ ಮನಿಕೊಂಡ ಅಲ್ಲ ರಾಗ್ಲಿ ಇಲ್ಲ. ಯಾಕೆ? ಯಾಕಂದ್ರೆ ಬಿಡ್ತಾರ ಅಲ್ಲಿ ನಿನ್ಗೆ ಹೆಚ್ಚು. ಅಲ್ಲೋ ಆಂಟಿ, ಹಾಗಲ್ಲ ನಾನು ಹೇಳಿದ್ದು. ಎಂತವ್ರೆ ನೀನು? ಆಂಟಿ ಆಮೇಲಿಂದ ಬಾಯಿ ಮನ ಮಾತಾಡಿದ್ದು ಎಲ್ಲರೂ ಸುಮ್ಮನಿದೆ ಅಂತ ಎಲ್ಲ ಹೊತ್ತಿಗೆ ಸುಮ್ಮನೆ ನಂಬಲ್ಲ ಅಲ್ಲ ನಾನು. ಎಲ್ಲ ಟಿವಿ ಕಾಕ್ರು ಕೇಂದ್ರದಲ್ಲಿ ಮಾಡಿ ಕೂಡೋರು ಮಂಡ್ಯಕ್ಕೆ ಇರ್ಲಿ. ಇವತ್ತು ಯಾರನ್ನ ಟಿವಿ ತಂದು ಕೊಡ್ತೇ ಹೀಗಿನ ಮಾತಾಡ್ದ ನಾನೇನ ಪುನಃ ಹಂಗೆ ಮಾತಾಡಿ ಜಾಗೃತಿ ಕಂಡು ಇವತ್ತಿನಲ್ಲಿ ನನ್ನ ಗಂಡ ಕುಟ್ಕೊಂಡು ಬಂದು ನಾಲ್ಕು ಹೊಡೆದು ತಿರ್ಸಿ 8 ನಾನು ಗಂಡ ಹೊಡಿತೀನಿ. ಅವ್ರು ಇವತ್ತಿನಲ್ಲಿ ನನಗೆ ಆಂಟಿ ಅಂತ ಕರಿಲ್ಲ ಅಂತ ಹಳಿ ಮಾಯಿ ನಮ್ಮ ಮನೆಗಿದ್ರು. ಆ ಮಾಯಿಗೆ ನನಗೂ ಕೆಳಗೆ ಜೋಡಿಸ್ತಿತ್ತು. ನನ್ನ ಮಾಯಿ ಇವತ್ತಿನಲ್ಲಿ ನನಗೆ ಆಂಟಿ ಅಂತ ಕರಿಲ್ಲ. ಯಾರು ಯಾಕೆ ನಾನು ಹೊಟ್ಟೆ ಹುಟ್ಟಿದ ಮಗ ಸಮೇತ ನನಗೆ ಆಂಟಿ ಅಂತ ಕರಿಲ್ಲ. ಯಾರಾದ್ರೂ ಹೊಟ್ಟೆ ಹುಡ್ತಾನೇನೆ ಈಗ ಟಿವಿ ಕಾಂತಾರೆ ಅಂದ್ರೆ ಆಂಟಿ ಅಂತ ಕರಿತ್ಯ. ಇನ್ನು ಸೋನಾರ್ ಜಾಸ್ತಿ ಬಿಡ್ಲಿ ಕಾಂತ್ಯ ಆಮೇಲೆ ಸಿಕ್ವ ಆಂಟಿ ಅಂದ್ರೆ ಆಗ್ತದ. ಅಯ್ಯೋ ಅದೆಲ್ಲ ಹಡಿಮಸಿ ಹೇಳ್ತಾರ. ಅಯ್ಯೋ ಮೇಡಮ್, ಅದು ಹಡಿ ಭಾಷೆ ಅಲ್ಲ. ಹಾ. ಆಂಟಿ ಅಂತೇಳಿ ಹೇಳಿ ಕರೆಯುವುದು. ಈಗ ದೊಡ್ಡಮ್ಮ ಚಿಕ್ಕಮ್ಮ ಇರ್ತಾರಲ್ಲ ಅವರಿಗೆಲ್ಲ ಆಂಟಿ ಅಂತ ಕರೀತಾರೆ. ಇನ್ನ ಅಂಸರ ಜಾಸ್ತಿ ಮಾಡ್ತೀಯ ಹಾಗಾಗಿ ಭಕ್ತರು ಎಲ್ಲ ತಂದು ಆಂಟಿ ಹೇಗಿದ್ರಿಕೆ ಅಂತ ಕಪಾಲ ಆಂಟಿ ಮೇಲೆ ಕೊಟ್ಟಿದ್ದಾರೆ. ಮ್ಯಾಲಿಗೆ ಹೋಗಿ ಕೋಳಿ ಕಣ ಹೊಡ್ತಿ ನನ್ನ ಹತ್ರ ಕೇಳಿ ಏನ್ ನಿಂಗೆ ಏನ್ ಹೇಳುವುದಿಲ್ಲ, ಅದು ಬೇಗ ಬಂದ್ಬಿಡ್ತೀರಾ ಮೈ ಮೇಲೆ. ಹೌದಪ್ಪ ನಾವು ಹಾಗೆ. ಓಕೆ, ನಿಮ್ಮ ಊರಲ್ಲಿ ಯಾರಾದ್ರೂ ದೊಡ್ಡ ಹೆಸರಿನ ವ್ಯಕ್ತಿಗಳಿದ್ದಾರಾ? ದೊಡ್ಡ ಹೆಸರು ಯಾರನ್ನ ಯಾರು ಅಲ್ಪಾನ್ಸಿಟ್ ಫ್ರೆಂಡ್ಸ್ ಡಿಸೋಜ ಏನು? ಅಲ್ಪಾನ್ಸಿಟ್ ಫ್ರೆಂಡ್ಸ್ ಡಿಸೋಜ ಅವ್ರೆ ಗೊತ್ತಾಯ್ತು ಬಿಡಿ. ಹೌದಾ? ಬೇಡ ಬೇಡ ಬೇಡ, ಸಾಕು ಗೊತ್ತಾಯ್ತು. ನಾಯ್ಕರೇ ಒಂದ ತುಂಬ ಹೌದಾ. ಓಕೆ ಮೇಡಮ್, ಈಗ ಕಾರ್ಯಕ್ರಮ ಇಷ್ಟು ಮಾಡಿದ್ವಿ ಸರಿನಾ? ಈಗ ನಿಮ್ಮ ಹತ್ರ ಏನಾದ್ರೂ ಒಂದು ಟ್ಯಾಲೆಂಟ್ ಏನಾದ್ರೂ ಇದೆಯಾ ನಿಮ್ಗೆ? ಮೂರು ಮನೆಗೆ ಇಲ್ದಿರಿ ಟಾಯ್ಲೆಟ್ ಇಲ್ದಿರಿ ಯಾರು ಕೊಡ್ತಾರೆ? ಅಕ್ಕಿ ಸೊಸೈಟಿ ಅಕ್ಕಿ ಕೊಡ್ತಾರೆ, ಟಾಯ್ಲೆಟ್ ಬೇಕು ಸಂಗ್ರಹ ಸಾಲು ಮಾಡಿ ಮಾಡಿದ್ ನಾವು ಏನು ಟಾಯ್ಲೆಟ್. ಟಾಯ್ಲೆಟ್ ಕೇಳಿದ್ದಲ್ಲ ನಾನು, ಪಾಯ್ಕನ್ ಪೈಕನಲ್ಲ. ಕಕ್ಕಸಿನ ಮನೆಯಾ? ಅಯ್ಯೋ ಅದಲ್ಲ ಮೇಡಮ್, ಹಾ. ಟ್ಯಾಲೆಂಟ್ ಅಂತ ಹೇಳಿದ್ರೆ ನಿಮ್ಮ ಹತ್ರ ಏನಾದ್ರೂ ಪ್ರತಿಭೆ ಇದೆಯಾ? ಪ್ರತಿಮೆ ನಮ್ಮ ಮನೆಗಿಲ್ಲ, ರಾಜು ಮನೆಗಿಲ್ಲ. ಬಸ್ರಿ ಮನೆ ಬಂದು ಈಗ ಬರಲ್ಲ ಅದು ಪ್ರತಿಭನ್ ಕೇಳಿದ್ದಲ್ಲ ನಾನು. ಹಾ ಪ್ರತಿಮೂ ಅಲ್ಲ ಅಂದ್ರೆ ಮತ್ತೆ ಅಂತದ. ಈಗ ನಿಮ್ಗೆ ಹಾಡ್ಲಿಕ್ಕೆ ಡ್ಯಾನ್ಸ್ ಮಾಡ್ಲಿಕ್ಕೆ ಈ ತರದ್ದು ಏನಾದ್ರೂ ಟ್ಯಾಲೆಂಟ್ ಇದೆಯಾ ಕೇಳಿದ್ದು? ಹಾಡಲ್ಲ ಮತ್ತೆ ಹೇಳ್ತಿ ಇದ್ದಾಗಲ್ಲ. ಹೌದಾ? ಜಲಪತಿಗಳ ಗಂಡಕನ ಮನೆ ಹೂ ತಕ್ಕ ರಾಜ 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 ಹೇಳುದು ಮತ್ತೆ ಹಾಡು ಹೇಳ್ತು. ಡ್ಯಾನ್ಸ್ ಇವಳು ಲೈಕ್ ಮಾಡ್ತಾರೆ. ಡ್ಯಾನ್ಸ್ ಮಾತ್ರ ಹಾ. ಯಾರಾದ್ರೂ ನೋಡಿದ್ರೆ ಅಷ್ಟೇ ಮತ್ತೆ. ಹಾಗೆಲ್ಲ ಕೊಡುದಲ್ಲ ಯಾರು ಕೊಡಿದ್ರೆ ಅಂತ ಸಾಕು ಸಾಕು ಮಾಡಿದ್ದೆಲ್ಲ ಮಾಡಿ ಈಗ ಮತ್ತೆ ಮಾಡೋದು ನೋಡಿ. ಆಗಲ್ಲ ಕೂಡ ಸ್ವಲ್ಪ ಮಂದಿ ಮೊದಲಿಗೆ ಸ್ವಲ್ಪ ಆಡ್ದಾಗೆ ಒಂದು ಕೂತ್ಕೊಂಡು ಎಲ್ಲ ಕೊಡೋದು ಅದು ಅರ್ಥಗಳು ಮುಂಚೆ ಮರಡಿ ಸತ್ತವಂತ್ರ ನಾಚಿಕತ್ ನಂಗೆ. ಸರಿ, ಓಕೆ. ಈಗ ಕಾರ್ಯಕ್ರಮದಲ್ಲಿ ಒಂದು ಮುಖ್ಯವಾದಂತಹ ಪ್ರಶ್ನೆ ಸರಿನಾ? ಮತ್ತೆ ಕರ್ಮಕ್ಕೆ ಈಗ ನೀವು ಜೀವನದಲ್ಲಿ ತುಂಬಾ ನೋವು ತಿಂದಂತದ್ದು ಏನಾದ್ರೂ ಇದೆಯಾ? ಸತ್ತಾರು ಹಾಗೆ ನೀನ ನಾನು ಇಂಥ ಅನ್ಕೊಡ್ತೇನೆ. ಟಿವಿ ಮುಗ ಮಾಡ್ತಿದ್ವಿ ಹಾಕ್ತಾನೆ ನೋಡ ಉಗ್ರ ಮೆಟ್ಟದ ನಾನು ಅವ್ಳು ಬಿಟ್ಬಿಟ್ಟಿದ್ದೆ. ನಾನು ಬಾರ ಹಂಗಿರ ಸದ ಅವ್ರ ಹಾಕುದಿಲ್ಲ. ನೀವು ನೋವು ತಿಂದಿದ್ದಿದೆ ಹಾಗಾದ್ರೆ. ಸರಿ, ಹಾಗಾದ್ರೆ ಕಾರ್ಯಕ್ರಮ ಮುಗಿಸುವ. ಹಾ ಆಯ್ತು. ನಾವು ಮತ್ತೆ ತಡ ಆಗ್ತಿದೆ ನಮಗೆ. ಈಗ ಕಾರ್ಯಕ್ರಮ ಮುಗಿಸ್ಕೊಂಡಿಲ್ಲ ಮಗ. ಇದು ಯಾವ ಟಿವಿ ಬರುತ್ತೆ ಮೇಡಮ್? ಇದು ನಮ್ಮನೆ ಟಿವಿ ಅಲ್ಲಿ ಬರುತ್ತೆ. ಏನಿನ ಟಿವಿ ಸೆಡ್ಲ ಬಿದ್ದು ಹಾಕ್ಯ ನಾವು ಇಷ್ಟೊತ್ತವರೆಗೆ ಇಲ್ಲಿ ಮಾತಾಡಿದ್ವಿ. ಮನೆ ಟಿವಿ ಬರಲಿ ನಮ್ಮನೆ ಟಿವಿ ಅಂತ ಹೇಳಿದ್ರೆ ಅದೊಂದು ಟಿವಿ. ನಮ್ಮನೆದು ಟಿವಿ ರೇಡಿಯೋ ಅಲ್ಲ. ಹಾಗಲ್ಲ ಮೇಡಮ್, ಹಾ. ನಮ್ಮನೆ ಟಿವಿ ಅಂತ ಹೇಳಿ ಅದೊಂದು ಚಾನಲ್. ಅದು ನಮ್ಮ ಮನೆಯಲ್ಲೂ ಬರುತ್ತೆ, ನಿಮ್ಮ ಮನೆಯಲ್ಲೂ ಬರುತ್ತೆ, ಅವ್ರ ಮನೆಯಲ್ಲೂ ಬರುತ್ತೆ. ಹಾಗಿದ್ದ ಅಂತ ಇದೀಗ ಅಲ್ಲಿಯಾಗಲಿ ಬರ್ತದೆ. ಇದು ನಾಳೆ ಟೆಲಿಕಾಸ್ಟ್ ಆಗುತ್ತೆ. ನಾಳೆಗಾರ ಅಲ್ಲ
ಯಾಕೆ? ನಾಳೆ ಬಸವಣ್ಣ ಮಗಳ ಮದುವೆಗೆ ನಮ್ಮ ಮತ್ತೊಂದು ಮದುವೆಗೆ ಬರ್ತಾ ನೀವು ಒಪ್ಪು ಮನೆಗೆ ನಾಳೆ ಕೊಡು, ನಮ್ಮ ಮನೆಗೆ ನಾಡ್ದು ಕೊಡು. ಅಲ್ಲ, ಹಾಗೆಲ್ಲ ಆಗುದಿಲ್ಲ ಮೇಡಮ್. ನಾನು ಹಾಕಿಲ್ಲ ಅಂತ ಹೇಳ್ತಿದ್ದೆ ಹೇಳಿಕೆ ಮರೇನ. ನಾವು 3 ಮನೆಯವ್ರು ಕುತ್ಕೊಳ್ಳಿಲ್ಲ, ನಮಗೆ ಬೇಕಾದಲ್ಲಿ ಕೊಡ್ತು. ಇಲ್ಲಿ ನಿನ್ನ ಟಿವಿ ಮುಟ್ಟಿ ಹೊಡಿ ಮಾಡಿ ಹಾಕಿಲ್ಲ. ಆಯ್ತು, ಸರಿ ಬಿಡಿ. ಹಾ, ಇವಾಗ ನೀವೊಂದು ಇಷ್ಟೊತ್ತು ಮಾತಾಡಿದ್ರಿ ನಮ್ಮ ಟಿವಿಯಲ್ಲಿ ಕೂತು, ಹೌದು, ಸರಿನಾ? ಹೌದು. ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ? ಸಖಿಯವರು ಸಿಕ್ಕಾಪಟ್ಟಿ ಸಖಿ ಬರೀ ಸರಿ. ಹಾಗಲ್ಲ, ಸೆಕೆ ಅಂತ ಹೇಳಿದ್ರೆ ಅಭಿಪ್ರಾಯ. ನನ್ನ ಅಭಿಪ್ರಾಯ ಗೊತ್ತಿಲ್ಲ, ನನ್ನ ಅಭಿಪ್ರಾಯ ಅಂತ ಹೇಳುದು. ಯಾರಿದು? ಅವ್ರದ್ದು ಆಧಾರ್ ಕಾರ್ಡ್ ಇತ್ತ ಅದೇನೆ, ಅಲ್ಲ, ಅದಲ್ಲ. ಅಂದ್ರೆ ಕಾರ್ಯಕ್ರಮದ ಬಗ್ಗೆ ನಿಮಗೆ ನುಡಿಮುತ್ತು ಏನಾದ್ರು ಹೇಳೋದಾದ್ರೆ ಮುಟ್ಟಲ್ಲ ಕೊಡುದು ಅವಳೆ. ಮತ್ತೆ ಕೊಡು ಸಾಯದ ಆಂಟಿ ಆಯ್ತಾ? ಹಾಗಲ್ಲ, ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಆಗುದಿಲ್ಲ ಬಿಡಿ, ಸರಿನಾ? ಹಾಗಾದ್ರೆ ಕಾರ್ಯಕ್ರಮ ಮುಗಿಸುವ. ಈಗ ಸರಿ, ಇದೇನಿದೆ? ಇದು ಆಧಾರ್ ಕಾರ್ಡ್, ಇದು ಬ್ಯಾಂಕಿನ ಪಾಸ್ ಪುಸ್ತಕ, ಇದು ಪಾಸ್ ಕಾರ್ಡ್. ಇದೇನಕ್ಕೆ ಇಲ್ಲಿ ಕೊಡ್ತಾ ಇದ್ದೀರಾ? ನೀನು ದುಡ್ಡು ಇದಕ್ಕೆ ಹಾಕು. ದುಡ್ಡಲ್ಲ ಇಲ್ಲಿ ಕೊಡುದಿಲ್ಲ ಮೇಡಮ್, ಅದೆಲ್ಲ ಹಿಂದ್ಗಡೆ. ಇಲ್ಲ ಅಲ್ಲ, ಒಟ್ಟಿಗೆ ಆಯ್ತು. ನಾನು ಗೊತ್ತೇ ಇಲ್ಲ. ಸರಿಯಾ? ಹಾ. ಮುಗಿಸು ಹಾಗಾದ್ರೆ ಕಾರ್ಯಕ್ರಮ. ಆಲ್ರೆಡಿ ದುಡ್ಡು ಬಂತ ನಿಂಗೆ? ಹಾ, ಆಲ್ರೆಡಿ ದುಡ್ಡು ಬಂತ? ಸಂಗಲ್ಲ ನಿಂತ. ನಾನ್ ದುಡ್ಡು ಸಾಮಾನು ಹತ್ರ ವಾರಿ ಚಂದ ಒಂದು ಚೀಟಿ ಕೊಟ್ಟ, ಹಾ. ಅದು ಚೊಟ್ರ ಅಂಗಡಿ ಪಕ್ಕದಾಗ ಒಂದು ಡಬ್ಬಿಗೆ ಆ ಡಬ್ಬಿ ಹಾಕಿ 2 ಪಿನ್ ಹಾಕಿ ಬರ್ತಾನಳು ಮಾಡ್ತೀಯಾ? ಹಾ, ನಾನು ಅದನ್ನ ಗೆಳಿಸಿ ಆ ಕಾರ್ಡ್ ಹಾಕಿ 2 ಪಿನ್ ಹಾಕಿ, ಹಾ. ದುಡ್ಡು ಇಲ್ಲ, ಕಾರ್ಡು ಇಲ್ಲ, ಪಿನ್ ಇಲ್ಲ. ಸಾಮಾನು ಸುಳ್ಳು ಹೇಳದ? ಚೊಟ್ರ ಹತ್ರ ಕಂಡು 2 ಹಾಕಿ 4 ಹಾಕೊಂಡು ಮತ್ತೆ ಬಳೆ ಅಂಗಡಿ ಹೋಗಿ ಮತ್ತೆ 2 ಪಿನ್ ತಗೊಂಡು ಹಾಕಿ ದುಡ್ಡು ಬರ್ಲಿ. ಬರ್ಲಿ. ಸರಿ. ಮತ್ತೆ ಹುಡುಗರು ಓಡ್ ಬಂದು ಡೈಲಿ ಬಂದು ಸಾಮಾನು ಹತ್ರ ಕಂಡ್ರೆ ಹಾ. ಪಿನ್ ಹಾಕೋ ಸಾಮಾನು ಎಲ್ಲ ನಿನಗೆ ಕೋಡ್ ಹಾಕಂತ. ಅಲ್ಲಪ್ಪ, ಅಲ್ಲ ನಾನು ದನಿ ಕೋಡ್ ತುಂಡು ಮಾಡಿ ಹಾಕುದು, ದನಿನೇ ತಗೊಂಡು ಹಾಕುದು. ಅಲ್ಲ, ನಿಮ್ಮನೆ ಜನಕ್ಕೆ ಓಡಿತ್ತು, ಓಟ್ ಮಾಡಿ ಹೇಳಿ ಹಂಗೆ ದುಡ್ಡು ತಗೊಂಡೆ. ನಾನು ಗೋಲ್ ಮಾಡಿದ್ದೆ ನೋಡ. ದುಡ್ಡು ಹಾಕಲ್ಲ. ಅಲ್ಲಪ್ಪ, ದನಿಗೆ ಒಂದೇ ಪಿನ್ ಇರ್ಕ ಇಲ್ಲ ಕೋಡ್ ಇರ್ಕ. ಗೋಲ್ ಮಾಡಿ ನನಗೆ ಅಲ್ಲಿ ದುಡ್ಡು ಇಲ್ಲ. ಮೇಡಮ್, ಅದು ಪಿನ್ ಹಾಕುದಲ್ಲ, ಅದಕ್ಕೊಂದು ಸೀಕ್ರೆಟ್ ಕೋಡ್ ಅಂತ ಇರುತ್ತೆ. ಸಿಗರೇಟ್ ಅಲ್ಲ, ಸಿಗರೇಟ್ ಸೇರಿಲ್ಲ, ನನ್ನ ಮಾಮಾರ್ ಬಿಡಿಸಿ ಹತ್ತಿದೆ. ಹಾಗಲ್ಲ ಮೇಡಮ್, ಹಾ. ಸೀಕ್ರೆಟ್ ನಂಬರ್ ಅಂತ ಇರುತ್ತೆ ಒಂದು, ಅದನ್ನ ಹಾಕ್ಬೇಕು ಅದಕ್ಕೆ. ಸಾಮರ್ಥ್ಯ ಹೇಳ. ಸರಿ, ಹಾಗಾದ್ರೆ ಕಾರ್ಯಕ್ರಮ ಮುಗಿಸುವ. ಹಾ. ಓಕೆನಾ? ಹಾ. ಓಕೆ. ಓಕೆ ವೀಕ್ಷಕರೇ, ಇದುವರೆಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ಕಾರ್ಯಕ್ರಮವನ್ನು ಚಂದಗಾಣಿಸಿದಂತ ಮೂವರಿಗೂ ಕೂಡ ಧನ್ಯವಾದವನ್ನ ಸಮರ್ಪಿಸಿಕೊಳ್ತಾ, ಹಾಗೆಯೇ ನಮಗೆ ಅವಕಾಶವನ್ನ ಕಲ್ಪಿಸಿಕೊಟ್ಟಂತ ಇವತ್ತಿನ ಮೊಗವೀರ ಮಹಾಜನ ಸೇವಾ ಸಂಘ ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದವನ್ನ ಸಮರ್ಪಿಸಿಕೊಳ್ತಾ, ಹಾಗೆ ಇದುವರೆಗೆ ಶಾಂತಚಿತ್ತದಿಂದ ಕಾರ್ಯಕ್ರಮವನ್ನ ವೀಕ್ಷಿಸಿದಂತ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೂ ಕೂಡ ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನ ಸಮರ್ಪಿಸಿಕೊಳ್ತಾ, ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಹಿನ್ನೆಲೆ ಸಂಗೀತವನ್ನ ನೀಡಿದಂತಹ ಇವರು ಕೂಡ ಧನ್ಯವಾದವನ್ನ ಸಮರ್ಪಿಸಿಕೊಳ್ತಾ, ಹಾಗೆ ಉತ್ತಮವಾದ ಧ್ವನಿವರ್ಧಕದ ವ್ಯವಸ್ಥೆಯನ್ನು ನೀಡಿದಂತ ಧ್ವನಿವರ್ಧಕದವರಿಗೂ ಕೂಡ ಪ್ರೀತಿಪೂರ್ವಕವಾಗಿ ಧನ್ಯವಾದವನ್ನ ಸಮರ್ಪಿಸಿಕೊಳ್ತಾ ನಮ್ಮ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದಾವೆ. ಧನ್ಯವಾದಗಳು ಎಲ್ಲರಿಗೂ.